शांति शांति। श्री गुरुभ्यो नमः। हरिः ओम। गणानां त्वा गणपतिगुं हवामहे उपमश्रवस्तमं ज्येष्ठराजं ब्रह्मणां ब्रह्मणस्पत शृण्वन्नोतिभिः सीदसाधनम्। ॐ शान्ति शान्ति शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः तामग्निवनां तपसा ज्वलन्तीं वैरोचनीं कर्मफलेषु जुष्टां दुर्गां देवीगुं शरणमहं प्रपद्ये। सुतरसि तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा पूश्च पृथ्वी बहुलान उर्वे भवातोकाय तनयाय शय्योः विश्वानिनो दुर्गः जातवेद सिन्धुं ननाव दुरितातिपर्षे। अग्ने अत्रिवन्मनसा गृणानो स्माकं वो व्यविता तनूनां ऋतनाजितगं सहमानमुग्रमग्निगुं हुवेम परमासधस्तात्। स न परिषदति दुर्गाणि विश्वा नावे अतिदुरितात्यग्निः प्रत्नोषिकमीढ्यो अध्वरेषु होता नव्यत्सत्से स्वाञ्चाग्ने तनुवं पिप्रयस्वा स्मभ्युं च सौभगमायजस्व गोभे जुष्टमयुजो निषिक्तं तवेन्द्र विष्णो रनुसंचरेमा नाकस्य पृष्ठ वैष्णवीं लोक इहमादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति
शांति शांति। हृदय कमल मध्ये राजितं निर्विकल्पं, हृदय कमल मध्ये राजितं निर्विकल्पं, सदसदखिल भेदातीत मेकस्वरूपं, सदसदखिल भेदातीत मेकस्वरूपं, प्रकृति विकृति शून्यं नित्यमानन्द मूर्तिं, प्रकृति विकृति शून्यं नित्यमानन्द मूर्तिं, विमल परमहंसं, विमल परमहंसं, रामकृष्णं भजामः, रामकृष्णं भजामः। निरुपममति सूक्ष्मं निष्प्रपञ्चं निरेहं, निरुपममति सूक्ष्मं निष्प्रपञ्चं निरेहं, गगनसदृशमीशं सर्वभूतादिवासं, गगनसदृशमीशं सर्वभूतादिवासं, त्रिगुणरहित सच्चित् ब्रह्मरूपं वरेण्यं, त्रिगुणरहित सच्चित् ब्रह्मरूपं वरेण्यं, विमल परमहंसं, विमल परमहंसं, रामकृष्णं भजामः, रामकृष्णं भजामः। वितरितुमवतीर्णं ज्ञानभक्ति प्रशान्ति, वितरितुमवतीर्णं ज्ञानभक्ति प्रशान्ति, प्रणयदलित चित्तं जीव दुःखासहिष्णुं, प्रणयदलित चित्तं जीव दुःखासहिष्णुं, धृतसहज सम
रामकृष्णं भजामः रामकृष्णं भजामः रामकृष्णं भजामः। ಏನು ಮಾಡಿದರೇನು ಏನು ಮಾಡಿದರೇನು ಭವಹಿಂಗದು ಸ್ವಾಮಿ ದಾನವಾಂತಕ ನಿಂದಯವಾಗದನಕ ಏನು ಮಾಡಿದರೇನು ಏನು ಮಾಡಿದರೇನು ಭವಹಿಂಗದು ಸ್ವಾಮಿ ದಾನವಾಂತಕ ನಿನ್ನ ದಯವಾಗನಕ ಏನು ಮಾಡಿದರೇನು ಅರುಣೋದಯದೊಳೆದ್ದು ಅತಿ ಸ್ನಾನಗಳ ಮಾಡಿ ಬೆರಳೆಣಿಸಿದೆ ಅದರ ನಿಜವರಿಯದೆ ಅರುಣೋದಯದೊಳೆದ್ದು ಅತಿ ಸ್ನಾನಗಳ ಮಾಡಿ ಬೆರಳೆಣಿಸಿದೆ ಅದರ ನಿಜವರಿಯದೆ ಚರಣ ಸಾಷ್ಟಾಂಗವನು ಮಾಡಿನಾದಣಿದೆನೋ ಹರಿ ಚರಣ ಸಾಷ್ಟಾಂಗವನು ಮಾಡಿನಾದಣಿದೆನೋ ಹರಿ ನಿನ್ನ ಕರುಣ ಕಟಾಕ್ಷವಾಗನಕ ಏನು ಮಾಡಿದರೇನು ಏನು ಮಾಡಿದರೇನು ಭವಹಿಂಗದು ಸ್ವಾಮಿ ದಾನವಾಂತಕ ನಿನ್ನ ದಯವಾಗನಕ ಶ್ರುತಿ ಶಾಸ್ತ್ರ ಪುರಾಣಗಳನ್ನೋದಿ ಬೆಂಡಾದೆ ಅತಿಶೀಲಗಳನ್ನೆಲ್ಲ ಮಾಡಿದಣಿದೆ ಶ್ರುತಿ ಶಾಸ್ತ್ರ ಪುರಾಣಗಳನ್ನೋದಿ ಬೆಂಡಾದೆ ಅತಿಶೀಲಗಳನ್ನೆಲ್ಲ ಮಾಡಿದಣಿದೆ ಗತಿಯ ಪಡೆಯುವೆನೆಂದು ಕಾಯದಂಡಿಸಿದೆನೋ ಗತಿಯ ಪಡೆಯುವೆನೆಂದು ಕಾಯದಂಡಿಸಿದೆನೋ ರತಿಪತಿ ಪಿತ ನಿನ್ನ ಗಯವಾಗನಕ
ಭವಹಿಂಗದು ಸ್ವಾಮಿ ದಾನವಾಂತಕ ನಿನ್ನ ದಯವಾಗನಗ. ಧ್ಯಾನವನ್ನು ಮಾಡಿದೆನು ಮೌನವನ್ನು ತಾಳಿದೆ ಮಹಾನ್ ಪುರುಷಾರ್ಥಕ್ಕೆ ಮನವನಿಕೆ. ಧ್ಯಾನವನ್ನು ಮಾಡಿದೆನು ಮೌನವನ್ನು ತಾಳಿದೆ ಮಹಾನ್ ಪುರುಷಾರ್ಥಕ್ಕೆ ಮನವನಿಕೆ. ಅನಾಥ ಬಂಧು ಶ್ರೀ ಪುರಂದರ ವಿಠಲನ ಹರಿ ಬಂಧು ಶ್ರೀ ಪುರಂದರ ವಿಠಲನ ಧ್ಯಾನಿಸುವರೊಡಗೂಡಿ 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 ನೆಲೆಗಾಣದನಕ. ಏನು ಮಾಡಿದರೇನು ಏನು ಮಾಡಿದರೇನು ಭವಹಿಂಗದು ಸ್ವಾಮಿ ದಾನವಾಂತಕ ನಿನ್ನ ದಯವಾಗನಗ. ಏನು ಮಾಡಿದರೇನು ಏನು ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ. ಜ್ಞಾನ
ಅಘಕುಲ ಶಮನ ಘೋರ ಸಂಸಾರದಿ ತಾಪದಿ ನೊಂದೆ ವಾರಿ ಭವ ಭಯಹರ ಅಘಕುಲ ಶಮನ ಕರುಣಾನಿಧೆ ಶ್ರೀ ಹರಿ ಕಾಯ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಶ್ರೀ ಹರಿ ಕಾಯ ಕರುಣಾನಿಧೆ ಗುರು ಮಹಿಪತಿ ಪ್ರಭು ಅನಾಥ ಬಂಧು ಗುರು ಮಹಿಪತಿ ಪ್ರಭು ಅನಾಥ ಬಂಧು ಚರಣ ಕಮಲದಲ್ಲಿರಿದನ್ನಾಮನ ಗುರು ಮಹಿಪತಿ ಪ್ರಭು ಅನಾಥ ಬಂಧು ಚರಣ ಕಮಲದಲ್ಲಿರಿಸನ್ನಾಮನ ಕಾಯೋ ಕರುಣಾನಿಧೆ ಶ್ರೀ ಹರಿ ಕಾಯ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಶ್ರೀ ಹರಿ ಕಾಯ ಕರುಣಾನಿಧೆ ಭಗವರ ಗಮನ ಕರುಣಾನಿಧೆ ಪರಮ ಪ್ರೇಮದಿಂ ಕರೆದರೆ ಬರುವೆ ಪರಮ ಪ್ರೇಮದಿಂ ಕರೆದರೆ ಬರುವೆ ಬರಿದೆ ಕಣ್ಣೇನಿ ಬಾರದಿರುವೆ ಬರಿದೆ ಕರೆನಿ ಬಾರದಿರುವೆ ಬರಿದೆ ಕರೆನಿ ಬಾರದಿರುವೆ ಪರಮ ಪ್ರೇಮದಿಂ ಕರೆದರೆ ಬರುವೆ ಪರಮ ಪ್ರೇಮದಿಂ ಕರೆದರೆ ಬರುವೆ ಬರಿದೆ ಕರೆನಿ ಬಾರದಿರುವೆ ಬರಿದೆ ಕರೆನಿ ಬಾರದಿರುವೆ ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ ಇಳೆಯಾಟದಲ್ಲಿ ಮೈ ಮರೆತು ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ ತಿಳಿ ತಿಳಿದು ನಿನ್ನ ಕರೆಯದೆ ಉಳಿದೆ ವಿಳೆಯಾಟದಲ್ಲಿ ಮೈ ಮರೆತೆ ಕಳೆಯೈ ಮೋಹದ ವರಣವ ನೀ ಕಳೆಯೈ ಮೋಹದ ಆವರಣವ ನೀ
ಬೆಳಕ ತೋರು ಹರಿ ಬೆಳಕ ತೋರು ಹರಿ ಬೆಳಕ ತೋರು ಹರಿ ಕರುಣಾ ಜಲಧೆ ಬೆಳಕ ತೋರು ಹರಿ ಕರುಣಾ ಜಲಧೆ ಬರಿದೆ ಕನ್ನೆಯೇ ಬಾರದಿರುವೆ ಬರಿದೆ ಕರೆಯೇ ಬಾರದಿರುವೆ ಕನಕ ಹರಿಣವಿ ಭುವನ ವಿರಚನೆ ಕನಕ ಹರಿಣವಿ ಭುವನ ವಿರಚನೆ ಕನಸು ಸಾಕೋ ಕೃಷ್ಣ ಕೈ ಮುಗಿವೆ ಕನಕ ಹರಿಣವಿ ಭುವನ ವಿರಚನೆ ಕನಕ ಹರಿಣವಿ ಭುವನ ವಿರಚನೆ ಕನಸು ಸಾಕು ಕೃಷ್ಣ ಕೈ ಮುಗಿವೆ ದಿನಕರನೋದಯಕ್ಕೆ ವನಜ ವಿಕಸನ ದಿನಕರನೋದಯಕ್ಕೆ ವನಜ ವಿಕಸನ ಮನವರಳಿಸೋ ಹರಿ ಮನವರಳಿಸೋ ಹರಿ ಮನವರಳಿಸೋ ಹರಿ ಕರುಣಾ ಜಲಧೆ ಮನವರಳಿಸೋ ಹರಿ ಪರಮ ಗುಣ ನಿಜೆ ಬರಿದೆ ಕನ್ನೆಯೇ ಬಾರದಿರುವೆ ಬರಿದೆ ಕರೆಯೇ ಬಾರದಿರುವೆ ಪರಮ ಪ್ರೇಮದಿಂ ಕರೆದರೆ ಬರುವೆ ಪರಮ ಪ್ರೇಮದಿಂ ಕರೆದರೆ ಬರುವೆ ಬರಿದೆ ಕರೆಯೇ ಬರಿದೆ ಕರೆಯೇ ಬರಿದೆ ಕರೆಯೇ ಬಾರದಿರುವೆ श्री कृष्ण चैतन्य नित्यानंद प्रभु नित्यानंद श्री कृष्ण चैतन्य प्रभु नित्यानंद प्रभु नित्यानंद हरे हरे कृष्ण राधे गोविंद हरे राम कृष्ण राधे गोविंद हरे राम हरे कृष्ण राधे गोविंद हरे कृष्ण राधे गोविंद श्री कृष्ण चैतन्य प्रभु नित्यानंद प्रभु नित्यानंद श्री कृष्ण चैतन्य प्रभु नित्यानंद प्रभु नित्यानंद हरे राम हरे कृष्ण राधे गोविंद हरे राम हरे कृष्ण राधे
राधे गोविंद हरि राधे गोपाल राधे गोविंद हरि राधे गोपाल राधे गोविंद हरि राधे गोपाल श्री कृष्ण चैतन्य प्रभु नित्यानंद 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 हरे कृष्ण राधे गोविंद हरे कृष्ण राधे गोविंद हरे कृष्ण राधे गोविंद कृष्ण राधे गोविंद राधे गोविंद हरि राधे गोपाल 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 श्री कृष्ण चैतन्य प्रभु नित्यानंद 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 हरे कृष्ण राधे गोविंद हरे कृष्ण राधे गोविंद राधे गोविंद भज राधे गोपाल राधे गोविंद भज राधे गोपाल राधे गोविंद हरि 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 राधे गोपाल राधे हरि राधे गोपाल राधे गोविंद हरि राधे गोपाल राधे गोविंद हरि राधे गोपाल निरंजनम नित्यम अनंत रूपम भक्तानुकंपा विग्रहं वै ईशावतारं परमेशमेड्यं तं रामकृष्णं शिरसा नमामि। ವಚನವೇದದ ಸಾರವನ್ನ ವಚನವೇದದ ಪರಿಪೂರ್ಣವಾದ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಅಂದರೆ ಈಗ ನೀವು ಹಾಡಿದ್ರಲ್ಲ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಭಗವನ್ನಾಮ ಸಂಕೀರ್ತನೆ ಕಿವಿಗೆ ಅವರು ಬಿತ್ತು ಅಂದ ತಕ್ಷಣಕ್ಕೆ ಅವರು ಸಮಾಧಿಗೆ ಹೊರಟೋಗ್ಬಿಡ್ತಾ ಇದ್ರು. ಅದರಲ್ಲೂ ಕೃಷ್ಣನಾಮ ಸಂಕೀರ್ತನೆ, ದೇವಿ ನಾಮ ಸಂಕೀರ್ತನೆ, ಇವುಗಳು ಆ ಮಹಾಪುರುಷನ ಯುಗಾಚಾರ್ಯರ ಧಮನಿಗಳಲ್ಲಿ ಹರಿತಾ ಇತ್ತು. ಮನುಷ್ಯನ ಜೀವನ ಅಂದ ತಕ್ಷಣಕ್ಕೆ ಇದು ರಿಯಾಲಿಟಿ. ನೀವು ಬೇರೆ ರಿಯಾಲಿಟಿ ಶೋ ನೋಡ್ತೀರಲ್ಲ, ಶೋ ಮುಗಿದ ಮೇಲೆ ಅದು ಕ್ಲೋಸ್ ಆಯಿತು, ಸುಮ್ಮನೆ ಕೂತಿದ್ರೆ ಟಿ ವಿ ಮೇಲೆ ತಲೆ ಕೆಟ್ಟಿದೆ ಅಂತಾರೆ, ಕ್ಲೋಸ್ ಆಗಿ ಹೊಟ್ಟೋಗುತ್ತೆ, ಅದು ರಿಯಾಲಿಟಿ ಶೋ ಹೊಟ್ಟೋಗ್ಬಿಡುತ್ತೆ, ಅಲ್ಲಿ ಕಂಟಿನ್ಯೂಟಿ ಇರಲ್ಲ. ಇದು ಕಂಟಿನ್ಯೂಟಿ ಇರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಬರ್ತಾ 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 ಬೇರೆ 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 ಬಡಾವಣೆಗಳಿಗೆಲ್ಲ ಹೋಗಿ ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸ್ತಾ ಇದ್ರಂತೆ.
ಭಗವನ್ನಾಮ ಸಂಕೀರ್ತನೆಯಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಅಡಗಿದೆ. ಪರಿಪೂರ್ಣತೆಯಿಂದ ಹೃನ್ಮಂದಿರದಲ್ಲಿರುವಂತಹ ಆ ಭಗವಂತನನ್ನ ನೆನೆಸಿ, ಭಜಿಸಿ, ಅರ್ಚಿಸಿ, ಪೂಜಿಸಿ, ಆರಾಧಿಸಿ, ತದನಂತರ ಅದರ ಭಾವನೆಯನ್ನು ಹೊರಗಡೆ ತೆಗೆದಾಗ ಕೇಳುಗರ ಕಿವಿಯಲ್ಲಿ ಅಮೃತ ಧಾರೆ ಹರಿಯುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರದಲ್ಲಿ ಬಹಳ ಅದ್ಭುತವಾಗಿದೆ. ಅವರೇ ಹೇಳ್ತಾ ಇದ್ರು, ನಾ ಬರ್ತೀನಿ ಇವತ್ತು ನಿಮ್ಮ ಮನೆಗೆ ಅಂತ. ಎಲ್ಲರಿಗೂ ಹೇಳು, ನಾಮ ಸಂಕೀರ್ತನೆ ಮಾಡೋಣ ಅಂತ. ನಾಮ ಸಂಕೀರ್ತನೆ ಮಾಡೋದು ಅಂದರೆ ಅದರಲ್ಲಿರುವಂತಹ ಆ ಅನುಭವ, ಆ ವೈಭವ, ಪಾವಿತ್ರತೆ, ಹರಿಕೀರ್ತನೆ, ರಾಮನಾಮ ಕೀರ್ತನೆ, ಇಡೀ ದೇಹ ಮನಸ್ಸು ಶುದ್ಧಿಯಾಗ್ಬಿಡತ್ತೆ. ನೀವೇ ನೋಡಿ, ಆಶ್ರಮದ ಈ ಕಾರ್ಯಕ್ರಮಗಳಿಗೆ ಬಂದು ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿದಾಗ ಎಂತಹ ಬದಲಾವಣೆ ನಿಮ್ಮಲ್ಲಿ ಬರುತ್ತೆ ಅನ್ನೋ ನೀವೇ ನೋಡಿ. ಕಾರಣ ಇಷ್ಟೇ, ಆ ನಾಮದಲ್ಲಿ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹಾಡುವಾಗ ಶ್ರೀರಾಮಕೃಷ್ಣ ಪರಮಹಂಸರು ಮನಸ್ಸಿಗೆ ಬಂದ್ಬಿಡ್ತಾರೆ. ಚೈತನ್ಯ ಮಹಾಪ್ರಭು ಮನಸ್ಸಿಗೆ ಬಂದ್ಬಿಡ್ತಾನೆ ಹರಿನಾಮ ಸಂಕೀರ್ತನೆ ಮಾಡ್ತಿರುವಾಗ. ಒಂದ್ಸರಿ ಚೈತನ್ಯ ಮಹಾಪ್ರಭು ದಕ್ಷಿಣ ಭಾಗಕ್ಕೆ ಬಂದಿರ್ತಾನೆ. ಈ ದಕ್ಷಿಣ ಭಾರತಕ್ಕೆಲ್ಲ ಬಂದು ಎಲ್ಲ ದೇವಸ್ಥಾನಾದಿಗಳನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾನೆ. ಒಂದು ದೇವಸ್ಥಾನದಲ್ಲಿ ಸಾಯಂಕಾಲ ಆಗಿದೆ, ಭಗವದ್ಗೀತೆಯ ಉಪನ್ಯಾಸ ನಡೀತಾ ಇದೆ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಮೃತ ವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಹೇಳುವಾಗ ಎಲ್ಲರೂ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಎಂಥದ್ದೇನು ಡ್ರೆಸ್ ಗಿಸ್ ಮಾಡ್ಕೊಂಬಂದಲ್ಲ, ನಾರ್ಮಲ್ ಆಗಿ ಬಂದ್ಬಿಟ್ಟಿರ್ತಾನೆ. ಪಾಪ ಬಂದಿರ್ತಾನೋ, ಯಾರೋ ಹೇಳ್ತಾರೆ, ಅಲ್ಲಿ ಹೋಗು, ನಾಮ ಸಂಕೀರ್ತನೆ ನಡೀತೆ, ಕೃಷ್ಣನ ವಿಚಾರ ಹೇಳ್ತಾ ಇದ್ದಾರೆ, ಭಗವದ್ಗೀತೆ ವಿಚಾರ ಹೇಳ್ತಿದ್ದಾರೆ, ಹೋಗು. ಪಾಪ ಹೇಳಿದ್ರಲ್ಲ ಅಂಥೇಳಿ ಬರ್ತಾನೆ. ಬಾಗಿಲ ಹತ್ರ ಅಲ್ಲಿ ಮೂಲೆಯಲ್ಲಿ ಒಂದು ಕೂತಿರ್ತಾನೆ. ಇವರು ಹೇಳ್ತಾರೆ, ಈ ಭಾಗವತ ಪಂಡಿತರು ಹೇಳ್ತಾರೆ, ಅರ್ಜುನನ್ನ ಇಟ್ಟುಕೊಂಡು ಶ್ರೀಮನ್ನಾರಾಯಣ ಈ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನೆ. ಸಂದೇಶವನ್ನು ಕೊಡುವಾಗ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ನಾರಾಯಣನೇ. ಅವನಿದ್ದ ರಥ ಅನಲ ರಥ. ಅರ್ಜುನಂಗೆ ಗಾಂಡೀವಂ ಸಂಸತೆ ಹಸ್ತಾತ್ ತೆಕ್ತವ್ಯ ಪರಿಧಕ್ಯತೆ. ಭಯ ಆಗ್ಬಿಟ್ಟಿದೆ, ಕೈ ನಡುಕ ಬಂದಿದೆ, ಆ ಬಾಣವನ್ನು ಬಿಲ್ಲನ್ನು ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಕೆಳಗಡೆ ಇಳಿದ್ಬಿಟ್ಟು ಚಿಂತಾಕ್ರಾಂತನಾಗಿ ಕೂತಿದ್ದಾನೆ. ಇಲ್ಲೊಂದು ವಿಶೇಷ ನೀವು ನೋಡಬೇಕು, ಬೇಜಾರಾಯಿತು ಅಂತ ಹೊರಟೋಗ್ಲಿಲ್ಲ ಅವನು. ಸಾಮಾನ್ಯವಾಗಿ ಜನ ಇಷ್ಟ ಇಲ್ದರೆ ಬೇಜಾರ ನಡ್ಕೊಂಡು ಹೊಡೋಗ್ಬಿಡ್ತಾರೆ, ಬೇಡ ಹೋಗಿ. ಇವನಲ್ಲಿ ಅದು ಬರಲಿಲ್ಲ. ಇವ್ರಿಗೆ ಗೊತ್ತಿತ್ತು ನಾರಾಯಣೇನ ಸ್ವಯಂ, ಇದು ಯಾರು ಬೇರೆ ಅಲ್ಲ, ಎದುರುಗಡೆ ಇರೋನು ದೇವಕೀ ನಂದನ ಕೃಷ್ಣ. ಅದಕ್ಕೇನು ಮಾಡ್ದ, ಕೆಳಗಿಳಿದ್ಬಿಟ್ಟು ಕೂತ್ಕೊಂಡು ಅಳಕ್ಕೆ ಶುರು ಮಾಡ್ದ. ಆಗ್ತಿಲ್ಲ ನನಗೆ, ಏನು ಮಾಡಲಿಕ್ಕೂ ಆಗ್ತಿಲ್ಲ. ತಾತ ಮುತ್ತಾತ ಭಾತೃಗಳು ಸ್ನೇಹಿತರು ಅಣ್ಣ ತಮ್ಮಂದರು ಇವರೆಲ್ಲ ನಿಂತಿದ್ದಾರೆ. ಯುದ್ಧ ಮಾಡು ಅಂತ ಹೇಳ್ತಿಲ್ಲ ಕೃಷ್ಣ, ನಾನು ಬಿಟ್ಟುಬಿಡು, ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ, ಬೇಡಕ್ಕೆ ಬೇಡ ಈ ಪ್ರಾಬ್ಲಮ್. ಕೃಷ್ಣ ಹೇಳ್ತಾನೆ, ನೀನು ಸನ್ಯಾಸ ತಗೋಬೇಕಾಗಿದ್ದಿದ್ರೆ ನೀ ಸುಭದ್ರೆನ ಕದ್ದು ಓಡೋದಿಲ್ಲ, ಅವಾಗ ಯೋಚನೆ ಮಾಡಬೇಕಾಗಿತ್ತು. ಈಗ ಹೇಳ್ತಿದ್ದೀನಿ ನೀನು ಸನ್ಯಾಸ ತಗೋಬೇಕಂತ. ನೀನು ಕ್ಷತ್ರಿಯ,
ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ. ಹೇಳ್ಮೇಲೆ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ದೌ ಮಹಾಶಂಕಂ ಭೀಮಕರ್ಮ ವೃಕೋದರ. ಈ ಶಬ್ದಗಳು ಬಂದಾಗ ವಿವರಿಸ್ತಾ ಹೋಗ್ತಾರೆ. ಯಾರು? ಆ ಭಾಗವತರು. ಆ ಬಂದಿದ್ನಲ್ಲ ಯಾವನು, ನಿಮ್ಮ ಭಾಷೆಯಲ್ಲಿ ಬೆಪ್ತ ಕಡಿ, ಏನು ಗೊತ್ತಿಲ್ಲಪ್ಪ. ಅವ್ರು ಕೆಲವ್ರು ನೋಡಿದ್ರೆ ಗೊತ್ತಾಗತ್ತೆ ಅವರು ಹೆಂಗಿರ್ತಾರೆ ಅಂತ. ಅವ್ರೇನು ಹೇಳಬೇಕಾಗೇ ಇಲ್ಲ, ಅವ್ರು ಬಂದ್ರೆ ಗೊತ್ತಾಗತ್ತೆ ಅವರಷ್ಟೇ ಅಂತ. ಹೆಂಗೆ ಗೊತ್ತಾಗುತ್ತೆ ಸ್ವಾಮೀಜಿ ನಿಮ್ಗಳಿಗೆ? ಅವರು ಏನು ನೀವು ಸ್ಕ್ರೀನ್ ಇಟ್ಕೊಂಡಿದ್ದೀರಾ ಅಥವಾ ಏನಾದ್ರು ಎಕ್ಸ್ರೇ ಇದೆಯಾ ನಿಮಗೆ? ಏನೂ ಇಲ್ಲ, ಅವನ ಹಾವಭಾವಗಳು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಏನು ಹೇಳಿ ಅವನೇನೋ ಎಲ್ಲೋ ಇನ್ನು ಮಲಗಿದೇನೋ. ಇವನು ಬಂದು ಕೂತ್ಕೊಂಡಿದ್ದಾನಲ್ಲ, ಇವನು ಅಳಕ್ ಶುರು ಮಾಡ್ತಾನೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರುತ್ತೆ. ಅಳ್ತಾ ಇರ್ತಾನೆ ಇವನು. ಎರಡು ಕೈ ಹೀಗೆ ಇಟ್ಕೊಂಡು ಅಳಕ್ ಶುರು ಮಾಡಿ ಜೋರಾಗಿ ಅಳ್ತಾ ಇರ್ತಾನೆ. ಈ ಪಂಡಿತರು ಹೇಳ್ತಾನೆ ಹೋಗ್ತಿದ್ದಾರೆ, ಒಂದೊಂದು ಶ್ಲೋಕನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾಡ್ತೀರಾ? ಎಲ್ಲ ಆಗ್ತಾ ಇದ್ದಾಗ ಚೈತನ್ಯ ಮಹಾಪ್ರಭು ಅಳ್ತಿದ್ನಲ್ಲ, ಅವನ ಹತ್ರ ಹೋಗಿ ಕೇಳ್ತಾನೆ, ಮಗು ಯಾಕೆ ಅಳ್ತಿದ್ಯಾ? ನಿಂಗೆ ಸಂಸ್ಕೃತ ಬರುತ್ತಾ? ಅವ್ರು ಹೇಳ್ತಾ ಇದ್ದಾರೆ ನೋಡು, ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಅಂತೆಲ್ಲ ಹೇಳ್ತಿದ್ದಾರೆ. ಎಲ್ಲ ವಿವರಿಸ್ತಾ ಇದ್ದಾರೆ. ಆ ಕುರುಕ್ಷೇತ್ರವನ್ನು ವಿವರಿಸ್ತಾ ಇದ್ದಾರೆ. ನಿಂಗೆ ಏನಾದರೂ ಅರ್ಥ ಆಗ್ತಿದೆಯಾ ಸಂಸ್ಕೃತದ ಪದ? ಇಲ್ಲ ಪ್ರಭುಗಳೇ, ಒಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಿಂಗೇನಾದ್ರು ಓದಕ್ಕೆ ಬರೆಯಕ್ಕೆ ಬರುತ್ತಂತ? ಇಲ್ಲ ಸ್ವಾಮಿ, ನಂಗೆ ಬರೋದಿಲ್ಲ, ದಡ್ಡ ನಾನು. ಎಲ್ಲ ಇಲ್ಲ ಅಂತ ಹೇಳ್ತಾ ಬರ್ತಾನೆ. ಮತ್ತೆ ಯಾಕೆ ಅಳ್ತಿದೀಯಾ ಅಂತಾನೆ. ಆವಾಗ ಅವನೊಂದು ಮಾತು ಹೇಳ್ತಾನೆ, ಅದನ್ನು ನಾವು ತಿಳ್ಕೋಬೇಕು. ಆ ಮಾತು ಅವನು ಹೇಳ್ತಾನೆ ಚೈತನ್ಯ ಮಹಾಪ್ರಭುಗೆ, ಸ್ವಾಮಿ ಖಂಡಿತ ನನಗೇನು ಗೊತ್ತಿಲ್ಲ. ನನಗೆ ಅವ್ರು ಯಾರೋ ಹೇಳಿದ್ರು ಇಲ್ಲಿ ಭಗವದ್ಗೀತೆಯ ಪ್ರವಚನ ಆಗ್ತಾ ಇದೆ ಅಂತ. ನನಗೆ ಗೊತ್ತಿತ್ತು ಭಗವದ್ಗೀತೆ ಅಂದರೆ ಸ್ವಲ್ಪ ಗೊತ್ತಿತ್ತು. ಕೃಷ್ಣ ಅರ್ಜುನರ ಸಂವಾದ ಕುರುಕ್ಷೇತ್ರದಲ್ಲಿ ಅಷ್ಟು ಗೊತ್ತಿತ್ತು. ನಾನು ಇಲ್ಲಿ ಬಂದು ನಮಸ್ಕಾರ ಮಾಡಿ ಕುಳಿತುಕೊಂಡ ತಕ್ಷಣ ಮನಸ್ಸು ಪರಿಶುದ್ಧಿಯಾಗಿತ್ತು, ಹೃದಯ ಪರಿಶುದ್ಧಿಯಾಗಿತ್ತು. ನಾವು ಆ ಪಂಡಿತರು ಹೇಳೋ ವಿಚಾರಗಳೆಲ್ಲ ನನಗೆ ಏನೂ ಗೊತ್ತಾಗದೇ ಇದ್ದರೂ ನನ್ನ ಹೃದಯದಲ್ಲಿ ಅರ್ಜುನ ಕೃಷ್ಣರನ್ನ ನೋಡ್ತಾ ಇದ್ದೆ ನಾನು. ಆ ಕೃಷ್ಣ ಮಾತನಾಡ್ತಿರೋದು, ಅರ್ಜುನ ಕಣ್ಣಲ್ಲಿ ನೀರು ಹಾಕೊಂಡು ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತಿರೋದು ನೋಡಿ, ಅವನಿಗೆಂಥ ಪುಣ್ಯ ಅರ್ಜುನನಿಗೆ. ಭಗವಾನ್ ಶ್ರೀ ಕೃಷ್ಣನ ಹತ್ರ ಪಾದದ ಹತ್ರ ಕೂತ್ಕೊಂಡಿದ್ದಾನಲ್ಲ, ಅದನ್ನು ನನ್ನ ಮನಸ್ಸಲ್ಲಿ ಬಂದು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭು ಭಲೆ ಭೇಷ್, ಇದೇ ನಿಜವಾದ ಭಕ್ತಿ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಏನೇನು ಗೊತ್ತಿದ್ರು, ಏನೇನು ಹೇಳಿದ್ರು, ಏನೇನು ವಿಚಾರ ತಿಳ್ಕೊಂಡಿದ್ರು, ಭಾವುಕತೆ ಇಲ್ಲದೆ ಇದ್ದರೆ, ಮನಸ್ಸಿನ ಪರಿಶುದ್ಧತೆ ಇಲ್ಲದೆ ಇದ್ದರೆ, ಹೃದಯದ ಪರಿಶುದ್ಧತೆ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ಏನು ಮಾಡಲಿಕ್ಕಾಗಲ್ಲ. ಕಾದ ಬಾಣಲೆ ಮೇಲೆ ನೀರು ಹಬ್ಬಿದ್ರೆ ಏನಾಗುತ್ತೆ? ಒಂದು ಸೆಕೆಂಡ್ ಇರೋದಿಲ್ಲ, ಅದು ನೋಡ್ರಿ. ಯಾವಾಗಲೂ ಆಶ್ರಮಗಳಿಗೆ ಪ್ರವಚನಗಳಿಗೆಲ್ಲ ಬಂದರೆ ಯು ಶುಡ್ ಪ್ರಿಪೇರ್ ಯುವರ್ ಸೆಲ್ಸ್ ಟು accept the teachings, to allow those wonderful thoughts to enter into your mind and heart. ಇದು ಬಹಳ ಮುಖ್ಯ. ಅದನ್ನು ನಾನು ಅನೇಕ ಬಾರಿ ಅನುಭವಿಸಿರ್ತೀನಿ. ಇವತ್ತು ಬೆಂಗಳೂರು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಕೋವಿಡ್ ಇದರಿಂದ ನಾವು ನಿಲ್ಲಿಸಿದ್ದು ವಚನವೇದದ ಪ್ರವಚನವನ್ನು. ಇವತ್ತು ಆ ಪ್ರವಚನ ಆರಂಭವಾದಾಗ ನಾನು ನೋಡಿದೆ, ಎದುರುಗಡೆ ಕಣ್ಬಿಟ್ಟು ಸದ್ಭಕ್ತರು ನಿಜವಾದ ವಿಚಾರವನ್ನು ತಿಳ್ಕೋಬೇಕು ಅನ್ನುವಂತಹ ಆ ಒಂದು ಮನಸ್ಸಿನಲ್ಲಿ ಆ ಒಂದು ಆಸೆ ಇದೆ, ಆಕಾಂಕ್ಷೆ ಇದೆ, ವಿಚಾರ ತಿಳಿಬೇಕು ಅಂತ.
1.5 ವರ್ಷ ಆದಮೇಲೆ ಬಂದು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ, ನನಗೇನೆ ಅಷ್ಟು ಎಮೋಷನ್ ಆಗಿ ಏನಿದು. ನಾ ಹೇಳಿದೆ, ಎಂಥ ಭಕ್ತರು. ಇಲ್ಲ ಸ್ವಾಮೀಜಿ, ನಾವು ವಿ ಹ್ಯಾವ್ ಮಿಸ್ಡ್ ಸಮಥಿಂಗ್. ಈ ಯಾವುದು ವೆಬಿನಾರಲ್ಲಿ, ಯೂಟ್ಯೂಬಲ್ಲಿ ಅದೆಲ್ಲ ಏನು ನೋಡಿದ್ರು ಸ್ವಾಮೀಜಿ ಎದುರುಗಡೆ ಕೇಳಿದ್ದೆ. ಆಮೇಲೆ ಹೇಳಿದ್ರು ನೀವೆಲ್ಲ ಎಂಥ ಪುಣ್ಯವಂತರು ಅಂತ ನಿಮಗೆ ಅಪ್ರಿಷಿಯೇಟ್ ಮಾಡಿದೆ. ಅಟೆಂಡೆನ್ಸ್ ಹೇಳಿಲ್ಲ, ಸುಮ್ಮನೆ ಅಪ್ರಿಷಿಯೇಟ್ ಮಾಡಿ ನಾನು ಹ್ಞೂ ಅಂದೆ. ಎಷ್ಟು ಪುಣ್ಯವಂತರು ಪಾವುಗಡದವರು, ಎಷ್ಟು ನಿಮ್ಮ ಪ್ರವಚನವನ್ನು ಕೇಳ್ತಾರೆ. ನಾನು ಹೌದು ಕೇಳ್ತಾರೆ. ಅದು ಬಿಡಿ, ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಈ ಚೈತನ್ಯ ಮಹಾಪ್ರಭು ನೋಡಿದ ಆ ಭಕ್ತನ ಕಥೆ ನೋಡಿದಾಗ ನಮ್ಮ ಮೈ ರೋಮಾಂಚನವಾಗುತ್ತೆ. ಭಗವದ್ಗೀತೆ ಅವನು ಹೇಳ್ತಿರುವಾಗ ಈತ ಅವರಿಬ್ಬರನ್ನ ಅವನ ಆ ವಿಷನ್ ನೋಡಿ ಅವನಿಗೆ ಇಬ್ಬರು ಅಲ್ಲೇ ಇದ್ದಾರೆ. ಅರ್ಜುನ, ಕೃಷ್ಣ ಪೀತಾಂಬರ, ಕಾಶಿ ಪೀತಾಂಬರ ಹಾಕೊಂಡು ಕೃಷ್ಣ ನಿಂತೇನೆ. ಅರ್ಜುನ ಶರಣಾಗತಿಯಿಂದ ಹೀಗೆ ತಲೆ ಬಗ್ಗಿಸಿ ಕೃಷ್ಣ ಹೇಳ್ತಿರೋದನ್ನು ಕೇಳ್ತಿದ್ದಾನೆ. ಇದು ನಿಜವಾದ ಅರ್ಥದಲ್ಲಿ ನಾವು ಅನುಭವಿಸಬೇಕಾದ ಸತ್ಸಂಗ. ನಿಜವಾದ ಅರ್ಥದಲ್ಲಿ ಇದು ಬಹಳ ಕಷ್ಟ. ಒನ್ಸ್ ಯು ಗೆಟ್ ದ ಟೇಸ್ಟ್, ಯು ವಿಲ್ ನೆವರ್ ಎವರ್ ಮಿಸ್ ಇಟ್. ನಿಮ್ಮ ಹಿರಿಯರನ್ನ ಕೇಳಿ. ನಾನು ಹೇಳ್ತಿರೋದು 50, 60, 60, 70, 70, 75, 80 ತೆಗೆದುಕೊಳ್ಳಿ. ಯಾವ ಮಿಡ್ಲ್ ಕ್ಲಾಸ್ ಅಥವಾ ಮಿಡ್ಲ್ ಏಜ್ಡ್ ಅಥವಾ ಗೃಹಸ್ಥರು ಅವರೆಲ್ಲರೂ ಕೆಲಸ ಮಾಡ್ತಿದ್ರೆ, ಎಲ್ಲರೂ ವ್ಯಾಪಾರ ಮಾಡ್ತಿದ್ರೆ, ಕೆಲಸ ಮಾಡ್ತಿದ್ರೆ, ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಿದ್ರೆ, ಎಲ್ಲ ಕೆಲಸ ಮಾಡ್ತಿದ್ರೆ, ಸಾಯಂಕಾಲದೊತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಡೋರು. ಮನೆಯಲ್ಲಿ ದೀಪ ಹಚ್ಚಿ ಆ ಗೂಡಲ್ಲಿ 2 ದೀಪ ಇಟ್ಟು ದೇವಸ್ಥಾನಗಳಿಗೆ ಹೋಗಿ ಹರಿಕಥೆಯನ್ನು ಕೇಳೋರು, ಕಥಾಶ್ರವಣ ಮಾಡೋರು. ಅವ್ರೇನು ಬದುಕಲಿಲ್ವಾ, ಬಾಳಲಿಲ್ವಾ, ಜೀವನವನ್ನು ಅಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋದ್ರು ಅವರು. ನಮ್ಮದು ನೋಡಿ ಮಾಡ್ರನ್. ಅಲ್ಲಿ ಎಲ್ಲಿದ್ರೆ ಅಲ್ಲಿ ನಾವೇನು ಬೇಕೋ ಆ ಒಂದು ಉಪನ್ಯಾಸನೋ ಅದನ್ನು ಇದನ್ನು ಕೇಳ್ಬೋದು. ಅದೇ ಉಪನ್ಯಾಸ ಕೇಳೋ ರೀತಿ ಮನಸ್ಸು ಪರಿಶುದ್ಧ ಮಾಡ್ಕೋಬೇಕು. ಉಪನ್ಯಾಸಗಳನ್ನ ಕೇಳಲಿಕ್ಕೆ ಹೃದಯ ಪರಿಶುದ್ಧವಾಗಿರಬೇಕು. ಆ ಹೃದಯ ಮನಸ್ಸು ಪರಿಶುದ್ಧವಾಗಿದ್ದಾಗ ಹೇಳುವ ವಿಚಾರಗಳು ಕಿವಿಗೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಕಿವಿಗೆ ಬರ್ತಾ ಹೋಗುತ್ತೆ. ಆ ವಿಚಾರಗಳು ಬಂದಾಗ ನಾವು ಕದಲಿಕ್ಕಾಗೋದಿಲ್ಲ, ಹಾಗೇ ಕೂತ್ಬಿಟ್ಟಿರ್ತೀವಿ. ಅದಕ್ಕೆ ಯಾವಾಗಲೂ ಹೇಳ್ತಾರೆ, ಉಪನ್ಯಾಸಾದಿಗಳಾದಾಗ, ಪೂಜಾದಿಗಳಾದಾಗ ಕುಳಿತುಕೊಂಡು ಚಿಂತನ ಮಂಥನ ಮಾಡಬೇಕು. ವಾಟ್ ಐ ಹ್ಯಾವ್ ಗೈನ್ಡ್ ಟುಡೇ ಬೈ ಅಟೆಂಡಿಂಗ್ ದಿಸ್ ಸತ್ಸಂಗ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಶ್ರೀರಾಮಕೃಷ್ಣ ಹತ್ರ ಬರ್ತಿರೋರಿಗೆಲ್ಲ ಇದನ್ನು ಶ್ರೀರಾಮಕೃಷ್ಣ ತೋರಿಸ್ಕೊಡ್ತಾರೆ. ನಾವು ಏನು ಅವ್ರು ಹೇಳ್ತಾರೆ, ನಾನೇನು ಮಾತಾಡಿದ್ರೆ ಅದನ್ನು ಹಾಗೆ ತಗೋಬೇಡಿ. ಹೇಗೆ ಚಿನ್ನದ ವ್ಯಾಪಾರಿ ಒಂದು ಆಭರಣವನ್ನು ಕೊಟ್ಟರೆ ಅವನು ಆ ಕಲ್ಲು ಮೇಲೆ ಉಜ್ಜಿ ನೋಡ್ತಾನೆ, ಇದು ಒರಿಜಿನಲ್ಲೋ ಡೂಪ್ಲಿಕೇಟೋ ಅಂತ. ಹಾಗೆ ವಿಚಾರಗಳು ಬಂದಾಗ ಇದು ಸರಿಯೋ ತಪ್ಪೋ ಅನ್ನುವಂತಹ ವಿವೇಚನಾಶೀಲರಾಗಿರಬೇಕು. ನೀವು ವಿವೇಚನಾ ಶಕ್ತಿವಂತರಾಗಿರಬೇಕು. ನಮ್ಮಲ್ಲಿ ಏನಾಗಿದೆ, 2 ಥರ ಇದೆ. ಒಂದು ಭಯ, ಅಯ್ಯೋ ಹೋಗದೇರಿ ಏನಾಗ್ಬಿಡುತ್ತೋ ಏನೋ, ದೇವಸ್ಥಾನಕ್ಕೆ ಹೋಗದೇರಿ ಏನಾಗ್ಬಿಡುತ್ತೋ, ಆ ರೌಂಡು 2 ಹೊಡೆದ್ನೋ 3 ಹೊಡೆದ್ನೋ ರೌಂಡು, ಅಯ್ಯೋ ಏಮಂಡಿ ಎಂತ ರೌಂಡ್ ಇತ್ತು ನಾನು ಹೋಗಿ ಒಟ್ಟು ಲಾಸ್ಟ್ ರೌಂಡ್ ఒకటి ఉండదు కదా ರಂಡಿ ಇನ್ನೊಂದು ರೌಂಡ್ ಹೊಡೆಯೋದು. ಪ್ರದಕ್ಷಿಣೆ ಹಾಕೋದು ಏನಂದ್ರೆ ಪರಮಾತ್ಮ ಅಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಪ್ರದಕ್ಷಿಣೆ ಹಾಕೋದು. ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕ್ತೀರಿ ಅಥವಾ ದೇವರಿಗೆ ಪ್ರದಕ್ಷಿಣೆ ಹಾಕ್ತೀರಿ. ಕೆಲವ್ರು ಹಾಕ್ತಾರೆ ಪ್ರದಕ್ಷಿಣೆ, ಒಲಿಂಪಿಕ್ಕಲ್ಲಿ ಓಡಿರ್ತಾರಲ್ಲ, ಅಲ್ಲಿ ಬಸ್ಗೆ ಹತ್ತಬೇಕು, ಬಂದಿದ್ದಾರೆ, ಈಗ ಅನ್ಕೊಂಡು 1 ರೌಂಡ್ ಹೊಡೆದು ಹೋದ ಅಂದರೆ ನೀವು 3 ರೌಂಡ್ ಹೊಡಿಬೇಡಿ, 7 ರೌಂಡ್ ಹೊಡಿಬೇಡಿ, 21 ರೌಂಡ್ ಹೊಡಿಬೇಡಿ, ಒಂದೇ 1 ರೌಂಡ್ ಹೊಡೀರಿ. ಅಥವಾ ಅದು ಬೇಡ, ದೇವ್ರ ಮುಂದೆ ನಿಂತ್ಕೊಳ್ಳಿ. ನೀವು ನೋಡಿ ದೇವ್ರನ್ನ ನೋಡಿ. ಹಿ ವಾಂಟ್ಸ್ ಟು, ಕನ್ಯಕಾ ಪರಮೇಶ್ವರಿ ಜಗನ್ಮಾತೆ ವಾಂಟ್ಸ್ ಟು ಸಿ ಯು, ಬಟ್ ಯು ಆರ್ ನಾಟ್ ದೇರ್.
ಯು ಆರ್ ಸೋ ಬಿಸಿ. ಎಷ್ಟು ಬಿಸಿ ನೀವು, ದೇವಸ್ಥಾನಕ್ಕೆ ಹೋದ್ರೂ ಬಿಸಿನೇ. ಬಡ 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 ಬಡ. ಒಬ್ರು ಇಬ್ರು ಇದ್ರೆ ಪರವಾಗಿಲ್ಲ, ಏನಾಗಿರ್ಬೇಡ ಆ ಸ್ಥಳ. ದೇವ್ರನ್ನ ನೋಡೋದನ್ನ ಕಲಿಬೇಕು ನಾವು. ಅದಕ್ಕೆ ಒಂದು ಪುಸ್ತಕ ಇದೆ, ಸಿ ಗಾಡ್ ವಿತ್ ಓಪನ್ಡ್ ಐಸ್ ಅಂತ ಇದೆ. ಎಷ್ಟು ಚೆನ್ನಾಗಿದೆ ಪದ, ಸಿ ಗಾಡ್ ವಿತ್ ಓಪನ್ಡ್ ಐಸ್. ನೋಡಿದೀವ ನಾವು? ಪುರಂದರದಾಸರು ನೋಡಿದ್ರು, ಕನಕದಾಸರು ನೋಡಿದ್ರು, ವಿಜಯದಾಸರು ನೋಡಿದ್ರು, ಅಕ್ಕ ಮಹಾದೇವಿ ನೋಡಿದ್ಲು, ಮೀರಾಬಾಯಿ ನೋಡಿದ್ಲು, ಸಕ್ಕುಬಾಯಿ ನೋಡಿದ್ಲು. ಎಷ್ಟು ಕೊಡ್ಲಿ ನಿಮ್ಗೆ ಎಕ್ಸಾಂಪಲ್ಸು? ನಾವ್ಯಾಕೆ ನೋಡ್ತಿಲ್ಲ? ಪ್ರಾಬ್ಲಮ್ಮು ಕಣ್ಣಿಂದ ನೋಡೋದಿಲ್ಲ. ನಿಮ್ಗೆ ಜ್ಞಾಪಕ ಇರಲಿ, ಕಣ್ಣಿಂದ ನಾವು ನೋಡೋದಿಲ್ಲ. ಕಣ್ಣು ಮತ್ತು ಮೆದುಳು, ಮನಸ್ಸು ಒಂದಾದಾಗ ನಾವು ನೋಡ್ತೀವಿ. ಕಣ್ಣಿಂದ ನೋಡೋದಿಲ್ಲ ನಾವು. ಕಣ್ಣಿಂದ ನೋಡಾಗಿದ್ರೆ ಕಣ್ಣು ಕಿತ್ತಿರ್ತಾರಲ್ಲ, ಅದು ನೋಡ್ತಿರ್ಬೋದಲ್ಲ. ಹೀಗೆ ಕಣ್ಣಿಂದ ನೋಡೋದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ಲಾ? ಶಾಪಿಂಗ್ ಮಾಲ್ಗೆ ಹೋಗಿರ್ತೀರ, ಎಷ್ಟು ಚೆನ್ನಾಗಿ ನೋಡಿ ಉದಾಹರಣೆ. ಏನು ಅಪ್ಪ, ಇಂಥದೇ ಕೊಡಿ ಸ್ವಾಮೀಜಿ ಉದಾಹರಣೆ. ಆಯ್ತು, ಶಾಪಿಂಗ್ ಮಾಲ್ಗೆ ಹೋಗಿರ್ತೀರ, ನೂರಾರು ಜನ ಓಡಾಡ್ತಾ ಇರ್ತಾರೆ. ನಿಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ, ಅವನು ಎಕ್ಸಲೇಟರಲ್ಲಿ ಇಳಿತಾ ಇರ್ತಾನೆ. ಅಷ್ಟು ಸಾವಿರ ಜನಗಳ ಮಧ್ಯೆ ಯು ವಿಲ್ ರೆಕಗ್ನೈಸ್ ಹಿಮ್. ಅಂತೀರ, ಅವನ್ನೇ ನೋಡ್ತೀರಿ ಅಥವಾ ಅವಳನ್ನೇ ನೋಡ್ತೀರಿ. ಅಷ್ಟು ಸಾವಿರ ಜನದ ಮಧ್ಯ ಯು ರೆಕಗ್ನೈಸ್ ಹಿಮ್ ಆರ್ ಹರ್ ಅಂಡ್ ಇಲ್ಲಿದ್ದೀನಿ ಬಾ ಅಂತ. ಅವನು ಬಂದೆ ಅಥವಾ ಅವಳು ಬಂದೆ ಅಂತ. ಇಲ್ಲಿ ಬೇರೆಯವ್ರು ಯಾರು ಇದ್ದಾರೆ, ಅವ್ರು ಯಾರು ನಿಮ್ಗೆ ಕಾಣಲ್ಲ. ಎಷ್ಟೊಂದು ಜನ ಇದ್ದಾರೆ, ಕಾಣ್ತಾರ? ಅದಕ್ಕೆ ನೀವು ಎಷ್ಟೋ ಸರಿ ಮಾತಾಡೋದು, ಎಲ್ಲ ನೋಡ್ತಾ ಇದೆಯಾ ಅಂತೀರ. ಈಗ ಚುಚ್ಚುತ್ತೀರ ಅಂತ ನಾವು ಅಲ್ವಾ? ಅಲ್ವಾ? ಸೊ ಕಣ್ಣು ನೋಡಲ್ಲ, ಕಣ್ಣು ಮತ್ತು ಮನಸ್ಸು ಒಂದಾದಾಗ ಯು ವಿಲ್ ಸಿ. ಕೆಲವು ಸರಿ ಕಣ್ಣು ಬಿಟ್ಕೊಂಡೇ ಇರ್ತಾರೆ. ನಾನು ಅನ್ಕೊಂಡಿದ್ದೀನಿ ನನ್ನನ್ನು ನೋಡ್ತಿದ್ದಾರೆ ಅಂತ. ಅವರು ಸ್ಪೆಷಾಲಿಟಿ ಅಂದರೆ ಕಣ್ಣು ಬಿಟ್ಕೊಂಡೇ ನಿದ್ದೆ ಮಾಡೋರಿದ್ದಾರೆ. ಇಲ್ಲಲ್ಲ, ನಾನು ಬೇರೆ ಇವರಿಗೆಲ್ಲ ಹೋದ. ಸೊ ಕಣ್ಣು ನೋಡೋದಲ್ಲ, ಕಿವಿ ಕೇಳೋದಲ್ಲ. ಕಿವಿ ಕೇಳೋ ಹಾಗೆ ಇದ್ದಿದ್ರೆ ನಾವೆಲ್ಲರೂ ನಿಮ್ಮ ಅನ್ಸಿಗೆ ಹೊಟ್ಟೋಗ್ಬಿಡ್ಬೇಕಾಗಿತ್ತು. ಅಷ್ಟು ಕೇಳ್ತಿರುತ್ತೆ ನಮಗೆ. ಬೇಕಾದ ಮಾತ್ರ ನಾವು ಸೆನ್ಸಾರ್ ಮಾಡ್ಕೋತೀವಿ. ಅಜ್ಜಿ ಮಾತಾಡಿದ್ರೆ ಅಥವಾ ನಮ್ಮ ಫ್ರೆಂಡ್ ಮಾತಾಡಿದ್ರೆ ಅಥವಾ ಎದುರುಗಡೆ ಮನೆಯವರು ಮಾತಾಡಿದ್ರೆ ಚಪ್ಪಂಡಿ ಆಯ್ತು ನಾನು ಕೇಳ್ಕೊತಾ ಇದ್ದೀನಿ ಹೇಳ್ರಿ ಅಂತೀರ. ಅಷ್ಟು ಜನದ ಮಧ್ಯ ಅವರು ಮಾತಾಡ್ತಿರ್ತಾರೆ, ಚೆನ್ನಾಗಿ ಕೇಳಿಸುತ್ತೆ. ಈ ಕೇಳಿಸ್ಬಾರ್ದು ಏನೋ ಒಂದು ಪಾಪ ಮೈಕ್ ಹಾಕೊಂಡು ಆಂಬಿಯನ್ಸ್ ಹಾಕ್ಬಿಟ್ಟು ಕೇಳ್ತಾ ಇದ್ರು, ಕಿವಿಗೆ ಹೋಗೋದಿಲ್ಲ ಅದು. ಯಾಕೆ ಅಂದರೆ ಅಲ್ಲಿ ಮನಸ್ಸಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ, ಕ್ಲಾಸಲ್ಲಿ ಮೇಷ್ಟ್ರು ಪಾಠ ಮಾಡ್ತಿರ್ತಾರೆ ನೋಡಿ. ಆ ಪಾಠ ಕೇಳ್ತಿರುವಾಗ ನಾವೇನಾದರೂ ಕಿಟಕಿ ಹತ್ರ ಸಿಕ್ಬಿಟ್ಟಿದ್ರೆ ನಮಗೆ ಸೀಟು, ಆಯ್ತಾ? ಅವರು ಪಾಠ ಮಾಡ್ತಾ ಇರ್ತಾರೆ, ನಾವು ಪಾಠ ಕೇಳ್ತಾ ಇರ್ತೀವಿ. ನಾವು ಮಲ್ಟಿ ಚಾನಲ್ಸ್ ವರ್ಕ್ ಆಗ್ತಿರುತ್ತೆ ನಮ್ಮಲ್ಲಿ. ಇಲ್ಲ, ಅವ್ರ ಕಣ್ಣು ಕಿಟಕಿ ನೋಡ್ತಾ ಇರುತ್ತೆ, ಕಿವಿ ಮ್ಯೂಸಿಕ್ ಕೇಳ್ತಾ ಇರುತ್ತೆ, ಇದೆಲ್ಲ ಮಾಡ್ತಿರ್ತಾರೆ. ಅವರು A+B+C = AB+BC+C ಅಂತ ಹೇಳ್ತಿರ್ತಾರೆ. ಹ್ಞೂ ಅಂತಿರ್ತೀವಿ. ನೀವು ಯಾರಿಗೂ ಹೂ ಅಂತಿದ್ದೀರಾ? ಕಿಟಕಿಲಿ ಇರೋನು ಹೂ ಅಂತಿದ್ದೀರಾ? ಹಾಡು ಕೇಳೋಗೆ. ಮನಸ್ಸು ಇದು ಬಹಳ ಮುಖ್ಯ. ಪತಂಜಲಿ ಯೋಗ ಮಹರ್ಷಿಗಳು ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದರೆ ಆ ಚಿತ್ತಗಳಲ್ಲಿರುವಂಥ ವೃತ್ತಿಗಳನ್ನು ಕಂಟ್ರೋಲ್ ಮಾಡೋದು. ಧ್ಯಾನ ಕೂತ್ಕೊ ಅಂದ್ರೆ ಕೂತ್ಕೊ. ಶ್ರೀರಾಮಕೃಷ್ಣ ಪರಮಹಂಸರಿಗೆ ಅದ್ವೈತ ವೇದಾಂತದ ಸಿದ್ಧಿಯನ್ನು ಹೇಳೋದಕ್ಕೆ ಆ ಗುರುಗಳು ಬರ್ತಾರೆ. ಶಂಕರ ಭಗವತ್ಪಾದಾಚಾರ್ಯರ ಶಂಕರ ಮಠದ ಶೃಂಗೇರಿ ಮಠದ ಸನ್ಯಾಸಿ ಆತ. ಅವನು ಬಂದಲ್ಲಿ ಕೂತ್ಕೊಂಡಿರ್ತಾನೆ. ನಿನಗೆ ನಾನು ಬ್ರಹ್ಮಜ್ಞಾನವನ್ನು ಹೇಳ್ಕೊಡ್ತೀನಿ ಅಂತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಬ್ರಹ್ಮಜ್ಞಾನ ಹೇಳ್ಕೊಡ್ತೀನಿ ತಡಿ, ನಮ್ಮ ಅಮ್ಮನ ಕೇಳ್ಕೊಂಬರ್ತೀನಿ. ಅಮ್ಮ ಇದ್ದಾರೆ ಅಲ್ಲಿ, ಅಮ್ಮಾರ ಮಾಕ್ಕೆ ಜಿಗಾಶ್ ಕೊರ್ಬೋ ಮಾ ಹಾ ಬೋಲತ್ತು ಅಮ್ಮಿ ಆಶ್ಚರ್ಯ. ಇದು ಬಂಗಾಳಿ. ಇವ್ರು ಅನ್ಕತಾನೆ ಅವರ ತಾಯಿ ಅಲ್ಲಿ ಚಂದ್ರಮಣಿ ದೇವಿ ಇದ್ದಾರಲ್ಲ, ಅದು ಕೇಳ್ಕೊಂಬರ್ತೀನಿ ಅಂತ. ಇವ್ರು ಹೋಗೋದು ಎಲ್ಲಿಗೆ? ಭವತಾರಿಣಿ ದೇವಸ್ಥಾನಕ್ಕೆ. ನೀವು ಯಾವತ್ತಾರು ಹಂಗೆ ಹೋಗಿ ಕೇಳಿದ್ದೀರಾ?
ಏನೋ ಅಂದ್ರು చెప్తా ఉండరు, ఏమమ్మ తల్లి చెప్పమ్మ ఎట్లా ನೀನು ಡಿಸಿಷನ್ చెప్పಮ್ಮ తల్లి ಅಂತ ಯಾರಿಗಾರು ಕೇಳಿದ್ದೀರಾ? ಶ್ರೀರಾಮಕೃಷ್ಣ ಹೋಗಿ ಜಗಜ್ಜನಿಕೆ ನಾನೇ ಕಳಿಸಿರೋದವ್ರು, ಹೋಗು ನಿಂಗೆ ಅದ್ವೈತ ವೇದಾಂತದ ಆ ಸಿದ್ಧಾಂತ ನಿನಗೆ ತಿಳಿಸ್ಕೊಂಡು ಹೋಗು ಅಂತ. ಶ್ರೀರಾಮಕೃಷ್ಣರು ಭಕ್ತರು, ಹಾಡು, ನಾಮ ಸಂಕೀರ್ತನೆ, ಹರಿನಾಮ, ಜಗನ್ಮಾತೆಯ ನಾಮಸ್ಮರಣೆ ಇದೆ. ಭಕ್ತರು ಅವರು, ಆಂತರ್ಯದಲ್ಲಿ ಜ್ಞಾನಿಗಳವರು. ಆ ಪಂಚವಟಿ ಅಂತ ನೀವು ಯಾರೋ ದಕ್ಷಿಣೇಶ್ವರಕ್ಕೆ ಹೋಗಿದ್ರೆ ನೋಡ್ಬೋದು, ಕಾಡ್ ಥರ ಇದೆ. ಅಲ್ಲಿ ಆ ಒಂದು ಮರ ಇದೆ. ಆ ಮರದ ಕೆಳಗಡೆ ಒಂದು ಕುಟೀರ ಗುಡಿಸಲು ಥರ ಇದೆ. ಅಲ್ಲಿ ಸಾಧನೆ ಮಾಡೋದು ಅಂದರೆ ಅಲ್ಲಿ ಮಾಡ್ತಾ ಇದ್ರು. ನಾವೀಗ ಮಾಡ್ರನ್, ಸೊ ಧ್ಯಾನ ಮಾಡು ಅಂತ ಹೇಳಿದ್ದಾರೆ. ಸೊ ದೇವ್ರ ಮನೆಗೆ ಹೋಗ್ತೀವಿ. ಎ ಸಿ ಇದ್ರೆ ಎ ಸಿ ಆನ್ ಮಾಡ್ತೀವಿ, ಇಲ್ಲದ್ರೆ ಫ್ಯಾನ್ ಆನ್ ಮಾಡ್ತೀವಿ. ಇಂಥ ಶೆಕೆಯಲ್ಲಿ ಹೆಂಗಪ್ಪ ಧ್ಯಾನ ಮಾಡೋದು? ಆಮೇಲೆ ಇನ್ಸೆನ್ಸ್ ಸ್ಟಿಕ್ ಹಚ್ತೀವಿ. ಆಮೇಲೆ ಒಂದು ಸೊಳ್ಳೆ, ಪಾಪ ಅದಕ್ಕೇನು ಗೊತ್ತು ನೀವು ಧ್ಯಾನ ಕೂತಿದ್ದೀರಾ ಅಂತ, ಅಂತ ನಿಮಗೆ ಕಿವಿ ಹತ್ರ ಬರುತ್ತೆ. ಅದೇನ್ರಿ ನಿಮಗಿರೋ ಗುರಿ, ಒಂದೇ ಶಾಟ್ ಠಪಾರ್ ಅಂತ ಹೊಡಿತೀರಿ, ಅದು ಔಟ್. ಏನು ಕಾನ್ಸಂಟ್ರೇಷನ್ ನಿಮಗೆ, ಏನು ಗೊತ್ತಾ? ಅಬ್ಬಬ್ಬಾ. ಆಮೇಲೆ ಇನ್ನು ಕೆಲವ್ರು ನೋಡಿದ್ದೀನಿ, ಧ್ಯಾನಕ್ಕೆ ಕೂತ್ಕೊಂಡಾಗ ಆ ನುಸಿ ಇದೆ, ಸಣ್ಣದು ನುಸಿ, ಅದು ಗುಂತ ಅವರು ತಿರುಗ್ತಿರ್ತಾರೆ, ಅದು ತಿರುಗ್ತಾ ಇರುತ್ತೆ. ಇದು ನೀವು ನಗ್ತಿದ್ದೀರಾ, ನಾವು ನೋಡುವ ಧ್ಯಾನದ ಭಂಗಿಗಳಿದು. ಆಮೇಲೆ ಇನ್ನು ಕೆಲವರಿದ್ದಾರೆ, ಅವ್ರಿಗೆ ಆ ಸೊಳ್ಳೆ ಕಚ್ಬಿಟ್ಟು ಓಡಾಟೋಗಿರುತ್ತೆ. ಸೊ ಅದು ಬರುತ್ತಾ ಅಂತ ನೋಡ್ತಾ ಇರ್ತಾರೆ. ನೀವು ಅನ್ಕೋತೀರಾ ಅವನು ಧ್ಯಾನದಲ್ಲಿ ಏಕಾಗ್ರತೆಯನ್ನು ಅಭ್ಯಾಸ ಮಾಡ್ತಿದ್ದಾನೆ ಅಂತ. ಅವನು ಅದನ್ನೆಲ್ಲ ಅದು ವಾಪಸ್ ಬರಲಿ ಅಂತ ಕಾಯ್ತಿರ್ತಾರೆ. ಇದಿಷ್ಟು ನಮ್ಮ ಧ್ಯಾನಗಳು, ನಮ್ಮ ಜಪ, ನಮ್ಮ ಶ್ರವಣ. ಆ ಯಾರು ಅನಕ್ಷರಸ್ಥ ಕೂತ್ಕೊಂಡು ಅಳುತ್ತಿದ್ದ ನೋಡಿ, ಅದು ನಿಜವಾದ ಭಕ್ತಿ ಬೇಕು, ಅಥವಾ ಮುಕ್ತಿ ಬೇಕು, ಅಥವಾ ಆಧ್ಯಾತ್ಮಿಕದ ಪ್ರಗತಿ ಬೇಕು ಅಂದರೆ ಏನು ಓದಿದೆಯಾ ಅಂತ ಕೇಳಲ್ಲ ಯಾರು. ನಿನಗೆ ಸಂಸ್ಕೃತ ಬರುತ್ತಾ, ನಿಂಗೆ ಅದು ಬರುತ್ತಾ, ನಿನ್ನ ಹೃದಯ ಶುದ್ಧವಾಗಿದೆಯಾ ಅಂತ ಕೇಳ್ತಾರೆ. ಹೋದ ವಾರ ಯಾರು 4 ಜನ ಕುಡಿದ್ಬಿಟ್ಟು ದೋಣಿನ ಹುಟ್ಟು ಹಾಕಿ ಕೊನೆಗೆ ಅಲ್ಲೇ ಇದ್ದು ಬೆಳಗ್ಗೆ ಎದ್ದಾಗ ಅಲ್ಲೇ ಇತ್ತು ಅಂಥದ್ದನ್ನು ನಿಮಗೆ ವಿವರಿಸಿದ್ದೀವಿ. ನಾಮ ಸಂಕೀರ್ತನೆ ಆಗಲಿ, ಪೂಜೆ ಆಗಲಿ, ಸಾಧನೆ ಆಗಲಿ, ಅದೆಲ್ಲ ಮಾಡಬೇಕಾದ್ರೆ ನಾವೆಷ್ಟು ಫ್ರೀ ಆಗಿದ್ದೀವಿ ಅಂತ ಮೊದಲು ನೋಡ್ಕೋಬೇಕು. ನಾವೆಷ್ಟು ಫ್ರೀ, ವಿ ಆರ್ ಫ್ರೀ ಫ್ರಮ್ ದಿಸ್ ವರ್ಲ್ಡ್. ದ ಮೊಮೆಂಟ್ ವಿ ಸಿಟ್, ದ ಮೊಮೆಂಟ್ ವಿ ಎಂಟರ್ ಇನ್ ಟು ದ ಶ್ರೈನ್, ವಿ ಮಸ್ಟ್ ಫೀಲ್ ದಟ್ ವಿ ಆರ್ ನೋಬಡಿ ಆನ್ ದಿಸ್ ಅರ್ತ್. ಏನಿಲ್ಲ, ಇಲ್ಲಪ್ಪ ಅವರು ಪೂಜೆಯಲ್ಲಿದ್ದಾರೆ, ಅವ್ರು ಯಾವುದನ್ನು ಉತ್ತರ ಕೊಡಲ್ಲ, ಅವ್ರು ಯಾವುದಕ್ಕೂ ಇಲ್ಲ. ಅಲ್ಲ, ಏನು ಮಾಡಿದ್ರು ಬರೋದಿಲ್ಲಪ್ಪ, ಪೂಜೆಯಲ್ಲಿದ್ದಾರೆ. ಅದು ಬರಬೇಕು ನಮಗೆ. ಇವತ್ತು ಭಗವಂತನಲ್ಲಿ ಶರಣಾಗತಿಯೇ ಸಾಧನೆಯ ಸೋಪಾನ. ಭಗವಂತನಲ್ಲಿ ಶರಣಾಗತಿ ಹೊಂದಿದೆ, ಅದೊಂದು ಸೋಪಾನ, ಮೆಟ್ಲು. 4ನೇ ಮೆಟ್ಲು ಕರ್ಕೊಂಬಂದಿದ್ದೀನಿ. 3ನೇ ಮೆಟ್ಲು ಆ ಕುಡುಕರು ಏನು ಆ ಲಂಗರುನ ಅಂದರೆ ಆ್ಯಂಕರ್ನ ಎತ್ತದೆ ಸುಮ್ಮನೆ ಹುಟ್ಟಾಕ್ತಾ ಇದ್ರು. ನಮ್ಮ ಅವಸ್ಥೆನೂ ಹಾಗೆ. ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಆದಿಗಳನ್ನ ಮಾಡಿಸೋದು. ನಿನ್ನ ಮನಸ್ಸು ಪರಿಶುದ್ಧ ಇದ್ದರೆ ದೇವರು ನಿಮಗೆ ಕೇಳಲ್ಲ ಎಷ್ಟು ಅಷ್ಟೋತ್ರ ಮಾಡಿಸ್ತೆ, ಎಷ್ಟು ಅಭಿಷೇಕ ಮಾಡಿಸ್ತೆ, ಹಾಗೆ ಇದ್ದ ಅಭಿಷೇಕ ಅಷ್ಟೋತ್ರಗಳನ್ನ ಮಾಡಿಸಿದ್ದೇ ಆಗಿ ಅದನ್ನ ಲೆಕ್ಕ ಇಟ್ಕೊಂಡಿದ್ದಿದ್ರೆ ಎಲ್ಲ ಪೂಜಾರಿಗಳು ಸಾಕ್ಷಾತ್ಕಾರ ಪಡೆದು ಬಿಡ್ತಾ ಇದ್ರು. ಅವರೂ ಇಲ್ಲ,
ಪೂಜಾರಿನೂ ಪೂಜೆ ಮಾಡಿಸೋರು ಇಲ್ಲ, ಪೂಜೆ ಮಾಡಿದವನಿಗೂ ಇಲ್ಲ. ಇಬ್ಬರೂ ಯಂತ್ರಗಳ ಥರ ಕೆಲಸ ಮಾಡ್ತಾರೆ. ನೋಡಿ ನೋಡ್ತಾರೆ. ಆಮೇಲೆ ನೋಡಿ ಮಂಗಳಾರತಿ ಆಗ್ತಿದೆ, ಇವನು ಅವ್ರನ್ನ ನೋಡ್ತಿದ್ದಾನೆ, ಮಂಗಳಾರತಿ ದೇವ್ರಿಗೆ ಮಾಡ್ತಿದ್ದಾನೆ. ನೀವು ನೋಡ್ತಿದ್ದೀರೋ ಇಲ್ಲ ಅಂತ ಅವ್ನು ನೋಡ್ತಿದ್ದಾನೆ. ಎಷ್ಟೋ ಸಲ ಯಾಕೆ ನಿಮ್ಗೆ ಚಿಂತೆ ರೀ, ನಿನ್ನ ಪಾಡು ನೀನು ದೇವ್ರು ಮಂಗಳಾರತಿ ಮಾಡು, ದೇವ್ರು ಸ್ವೀಕರಿಸ್ತಾನೆ, ದೇವ್ರು ಸ್ವೀಕರಿಸ್ತಾನೆ. ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ಕಥೆ ಹೇಳೋರು. ನಾನು ಅದನ್ನು ಹೇಳಿದ್ರೆ ನನಗೆ ಮೈ ರೋಮಾಂಚನವಾಗುತ್ತೆ. ಅಂತಹ ಪರಂಪರೆ ನಮ್ಮ ದೇಶದಲ್ಲಿ ಇತ್ತು, ಅಂತಹ ಪರಂಪರೆ ಇತ್ತು. ಶ್ರೀರಾಮಕೃಷ್ಣ ಪರಮಹಂಸರು ಜಗಜ್ಜನನಿಗೆ ನೈವೇದ್ಯ ಮಾಡುವಾಗ ಅವರೇ ತೆಗೆದುಕೊಂಡೋಗಿ ತಿನ್ನಿಸ್ತಾ ಇದ್ರು ಜಗಜ್ಜನಿಗೆ. ಅಮ್ಮ ತಗೋ ನೈವೇದ್ಯವನ್ನು ತಗೋ ಅಂತ ನೋಡ್ತಾ ಇದ್ರು ಜಗಜ್ಜನನಿಯನ್ನು. ಶಂಕರ ಭಗವತ್ಪಾದಾಚಾರ್ಯದ ವಿಶೇಷವಾದ ಕಥೆ ನಿಮಗೆ ಗೊತ್ತಿದೆ. ಇಲ್ಲಿ ಅವನು ಅವ್ರಿಗೆ ಹೇಳಿದಾಗ ಅವ್ರು ಬಂದು ಹೇಳ್ತಾ, ನನ್ನ ಜಗನ್ಮಾತೆ ಹೇಳಿದ್ದಾಳೆ, ನಾನು ಅದ್ವೈತ ವೇದಾಂತವನ್ನು ತೆಗೆದುಕೊಳ್ತೀನಿ ಅಂತ ಕೂತ್ಕೋತಾರೆ. ಪದ್ಮಾಸನದಲ್ಲಿ ಕೂತ್ಕೊಳ್ತಾರೆ, ಧ್ಯಾನ ಕೂತ್ಕೋತಾರೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್ ಅಂತ ಇವ್ನು ಹೇಳ್ತಾ ಧ್ಯಾನ ಮಾಡಿ ನೀನು. ಇವರು ಶ್ರೀರಾಮಕೃಷ್ಣ ಕೂತ್ಕೊಳ್ತಾರೆ, ಧ್ಯಾನ ಮಾಡ್ತಾರೆ. ಹರಿ ಓಂ ತತ್ಸತ್ ಬರ್ತಿಲ್ಲ. ಮಾ ಮಾ ಜಗದಂಬ ಬ್ರಹ್ಮಮಯಿ, ಮಾ ಭವತಾರಿಣಿ, ಮಾ ಕಾತ್ಯಾಯಿನಿ, ದುರ್ಗಾ ಭವಾನಿ. ಅದ್ವೈತ ಹೇಳ್ಕೊಡಕ್ ಬಂದಿದ್ದೀನಿ, ಮಾ ಕಾತ್ಯಾಯಿನಿ ದುರ್ಗಾ ಅಂತ ತೆಗೆಯಲ್ಲ. ಧ್ಯಾನ ಕೂತ್ಕೋನಿ ಅಂತ ನಾ ಹೇಳಿದ್ದು. ಭ್ರೂ ಮಧ್ಯದಲ್ಲಿ ನೀನು ಮನಸ್ಸನ್ನು ಕೇಂದ್ರೀಕರಿಸು ಅಂತ ನಾ ಹೇಳ್ತಿರೋದು ಅಂತ. ಶ್ರೀರಾಮಕೃಷ್ಣ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಲೋ ಕೇಗೋ ಅಮಾರ್ ಕಾಚೆ ಹೋಬೇನ ಆಟ ಇಲ್ಲಿವರೆಗೂ ತುಂಬಿಟ್ಟಿದ್ದಾಳೆ ಜಗನ್ಮಾತೆ. ನಾನು ಏನು ಮಾಡೋಕ್ಕೋದ್ರು ಜಗನ್ಮಾತೆ ಹೇಳ್ಬಿಡ್ತಾಳೆ, ನನಗೆ ಆಗಲ್ಲ ಅಂತಾಳೆ. ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಷ್ಟು ಹೇಳ್ಕೊಟ್ರು ಅವರು. ಹಿಂಗೆ ಒಂದು ನಿಮಿಷ ಅಲ್ಲೆಲ್ಲ ನೋಡ್ತಾರೆ, ಅಲ್ಲೊಂದು ಗಾಜಿನ ಚೂರು ಬಿದ್ದಿರುತ್ತೆ, ಯಾವುದೋ ಒಂದು ಗಾಜಿನ ಚೂರು. ಅದು ತೆಗೆದುಬಿಟ್ಟು ಈ ಭ್ರೂ ಮಧ್ಯದಲ್ಲಿ ಚುಚ್ಚಿಬಿಟ್ಟು ಇಲ್ಲಿ ಕೇಂದ್ರೀಕರಿಸು ಅಷ್ಟೇ. ಒಂದು ದಿವಸ ಆಯಿತು, ಅಲ್ಲಾಡ್ತಾ ಇಲ್ಲ, ಶಿಲೆ ಹಾಕಿ ಕೂತ್ಕೊಂಡಿದ್ದಾರೆ. 2 ದಿವಸ ಆಯಿತು, ಅಲ್ಲಾಡ್ತಾ ಇಲ್ಲ. ಇಡೀ ದಕ್ಷಿಣೇಶ್ವರದಲ್ಲಿ ದೊಡ್ಡ ಗುಮಾನಿ ಬಂದ್ಬಿಟ್ಟಿದೆ. ಏನೋ ಮಾಡಿಬಿಟ್ಟಿದ್ದಾನೆ ಇವನು. ಶ್ರೀರಾಮಕೃಷ್ಣ ಶಿಲೆ ಥರ ಕೂತು ಬಿಟ್ಟಿದ್ದಾರೆ. 3 ದಿವಸ ಆಗಿದೆ, ಅಲ್ಲಾಡ್ತಿಲ್ಲ. ಕಾನ್ಸಂಟ್ರೇಷನ್ ಅಂದರೆ ಆ ಭ್ರೂಮಧ್ಯದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಆ ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಬ್ರಹ್ಮನನ್ನು ಚಿಂತಿಸುವಂತಹ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗಿದೆ. ಬಾಹ್ಯ ಪ್ರಜ್ಞೆ ಇಲ್ಲ. ಆನಂದ ಆನಂದ ಆ ಊಹಾ ಊಹಾ ಊ ಅಹಮನ್ನಂ 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 ಅಹಮನ್ನಾದೋ ಓ ಅಹಮನ್ನಾದೋ ಓ ಅಹಗ್ಗು ಶ್ಲೋಕ ದೃಕ್ ಅಹಗ್ಗು ಶ್ಲೋಕ ದೃಕ್ ಏನಿಲ್ಲ. ಆನಂದದಲ್ಲಿ ಬ್ರಹ್ಮಾನಂದದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಮಥುರನಾಥ ವಿಶ್ವಾಸ್ ಆದರೆ ದೇವಸ್ಥಾನದ ಓನರ್ ಬಂದಿದ್ದಾನೆ, ನೋಡ್ತಾನೆ, ಏನು ವಿಗ್ರಹ ಥರ ಕೂತು ಬಿಟ್ಟಿದ್ದಾರೆ ನನ್ನ ಠಾಕೂರ್, ನನ್ನ ತಂದೆ. ಏನು ಮಾಡಿಬಿಟ್ಟ ಈ ಬೈರಾಗಿ, ಏನು ಮಾಡಿಬಿಟ್ಟ ಅವ್ರಿಗೆ. ಆಮೇಲೆ ಪ್ರಾರ್ಥಿಸ್ಕೊಳ್ತಾರೆ. ಅವರನ್ನು ಕೆಳಮುಖಕ್ಕೆ ಅಂದರೆ ಈ ಅಮರ್ತ್ಯದಿಂದ ಮರ್ತ್ಯಲೋಕಕ್ಕೆ ಕರ್ಕೊಂಬರೋ ಥರ ಮಾಡುವಂದಾಗ ಕಿವಿನಲ್ಲಿ ಹರಿ ಓಂ ತತ್ಸತ್ ಹರಿ ಓಂ ತತ್ ಕೂಗ್ತಾ ಬರ್ತಾನೆ. ಸ್ವಲ್ಪ 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 ಶ್ರೀರಾಮಕೃಷ್ಣರು ವಿಚಲಿತರಾಗ್ತಾರೆ. ಈ ಮರ್ತ್ಯಲೋಕಕ್ಕೆ ಮನಸ್ಸನ್ನು ಮತ್ತೆ ತೆಗೆದುಕೊಂಡು ಬರ್ತಾರೆ. ಆಗ ಅವನ ಕಣ್ಣಲ್ಲಿ ಇವನು ಗುರುವಾಗಿ ಬಂದಿದ್ದಲ್ವಾ, ಇವನು ಗುರುವಾಗಿ ಬಂದಿದ್ದವನು ನಮಸ್ಕಾರ ಮಾಡಿ ಹೇಳ್ತಾನೆ, 40 ವರ್ಷದ ನನ್ನ ಸಾಧನೆಯನ್ನು ನೀನು ಕೇವಲ 42 ಗಂಟೆಯಲ್ಲಿ ಮುಗಿಸ್ಬಿಟ್ಟಿಯಲ್ಲ, ನೀನೇ ಯುಗಾಚಾರ್ಯ ಅಂತ. ಇದು ನಿಜವಾದ ಅರ್ಥದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸೋದು. ಪತಂಜಲಿ ಮಹರ್ಷಿಗಳು ಅಷ್ಟು ಚೆನ್ನಾಗಿ ನಮಗೆ
ತಿಳಿಸ್ತಾ ಬರ್ತಾರೆ. ಎಂಥದು ಯಾವ ಯಾವ ಸ್ಟೆಪ್ಸ್ ಇದೆ, ಯಾವ ಸ್ಟೆಪ್ಪಿಂದ ನಾವು ಮುಂದುವರಿಸ್ಬೋದು ನಮ್ಮ ಮನಸ್ಸನ್ನು ಅಂತ ಹೇಳ್ತಾರೆ. ಅರಿಷಡ್ ವರ್ಗಗಳು, ಅಹಂಕಾರ, ಮದ ಮತ್ಸರಗಳು ಇವೆಲ್ಲ ವಿವರಿಸ್ಕೊಂಡು ಬರ್ತಾರೆ. 3 ಪಾದ ಇದೆ ಪತಂಜಲಿ ಯೋಗ ಸೂತ್ರಗಳಲ್ಲಿ. ಆ ಅಂತ್ಯಪಾದದಲ್ಲಿ ಬಂದಾಗ ಗೊತ್ತಾಗುತ್ತೆ ಏನದು ಪತಂಜಲಿ ಮಹರ್ಷಿಗಳ ಯೋಗ ಅನ್ನೋದು. ಯುಜ್ ಧಾತುವಿಂದ ಯೋಗ, ಯುಜ್ ಧಾತು ಸಂಸ್ಕೃತದ ಪದದಲ್ಲಿ ಧಾತುವಿಂದ ಆರಂಭ ಆಗುತ್ತೆ. ಯುಜ್ ಅಂದರೆ ಜಾಯಿನ್ ಅಂತ, ಏನನ್ನ ಜೀವಾತ್ಮ ಪರಮಾತ್ಮನನ್ನು ಸೇರುವಂಥದ್ದು, ಅಣು ಬ್ರಹ್ಮಾಂಡವನ್ನು ಸೇರುವುದು. ಇನ್ನೊಂದು ಅರ್ಥ ಡಿಸ್ಕನೆಕ್ಟ್ ಅಂತಾನೂ ಅರ್ಥ ಆಗುತ್ತೆ. ಸಂಸ್ಕೃತದ ಪದಗಳು ಬಹಳ ಕೇರ್ಫುಲ್ ಆಗಿರೋ ಓದು. ಡಿಸ್ಕನೆಕ್ಟ್ ಅಂದರೆ ಡಿಸ್ಕನೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದಿ ವರ್ಲ್ಡ್, ಯು ಆರ್ ದಟ್. ಇದು ಶ್ರೀರಾಮಕೃಷ್ಣರು. ಈಗ ನಿಮಗೆ ಶರಣಾಗತಿಯ ಸೋಪಾನ ಕಳೆದ ಬಾರಿ ಕುಡುಕರದು ಹೇಳಿದ್ದೆ, ನಮ್ಮ ಪೂಜಾದಿಗಳು ಏನು ಅಂತ ಹೇಳಿದ್ದೆ. ಅಹಂಕಾರ, ನನಗೆ ಎಷ್ಟು ಸರಿ ಹೋಗಿನ ಗೊತ್ತಾ ತಿರುಪತಿಗೆ, ಹೋಗಿಲ್ಲ 2 ಸರಿ ಹೋಗಿ ಬಂದು ಮಾತಾಡ್ತಾನೆ, ನಾನು ಎಷ್ಟು ಸರಿ ಹೋಗಿದ್ದೀನಿ, ಇದೇ ಮಾತುಗಳು. ಧರ್ಮಸ್ಥಳಕ್ಕೆ ಸರಿ ಹೋಗಿ ಗೊತ್ತಾ, ಪ್ರತಿ ವರ್ಷ ಹೊರಟೋಗ್ತೀನಿ ನಾನು. ವೆರಿ ಗುಡ್. ಯಾಕೆ ಹಾಗೆ ಇದೆಯಾ ನೀನು? ಶ್ರೀರಾಮಕೃಷ್ಣ ಅದಕ್ಕೂ ಒಂದು ಉತ್ತರ ಕೊಡ್ತಾರೆ. ಈ ಸನ್ಯಾಸಿ ಹಿಂದೆ ಕಮಂಡಲು ತೆಗೆದುಕೊಂಡು ಓಡಾಡ್ತಾ ಇರ್ತಾನೆ. 4 ಧಾಮಕ್ಕೆ ಹೋಗೋದು, ಕಾಶಿಗೆ ಹೋಗೋದು, ರಾಮೇಶ್ವರಕ್ಕೆ ಹೋಗೋದು, ದ್ವಾರಕಕ್ಕೆ ಹೋಗೋದು, ಪುರಿ ಕ್ಷೇತ್ರಕ್ಕೆ ಹೋಗೋದು, ಹೋಗ್ತಿರ್ತಾರೆ. ಅವನು ಹೋಗೋದಾಗೆಲ್ಲ ಅವನ ಮನಸ್ಸು ಊರ್ಧ್ವಮುಖಕ್ಕೆ ಹೋಗ್ತಾ ಇರುತ್ತೆ. ಆ ಕಮಂಡಲು ಮಾತ್ರ ಹಂಗೆ ಇರುತ್ತೆ. ಕಮಂಡಲು ನೀರು ಕಹಿಯಾಗಿ ಹಂಗೆ ಉಳಿದಿರುತ್ತೆ. ಕಮಂಡಲು ಬದಲಾಗಲ್ಲ, ಅವನು ಬದಲಾಗ್ತಾನೆ. ನಾವು ಕಮಂಡಲುಗಳ ಥರ ಎಷ್ಟು ಸರಿ ಹೋಗಿ ಗೊತ್ತಾ, ನೋಡಿದ್ದೀರಾ ಆ ದೇವಸ್ಥಾನನ, ಈ ದೇವಸ್ಥಾನ ನೋಡಿದ್ದೀರಾ, ನಮಗೆ ಪ್ರಶ್ನೆ ಹಾಕ್ಬಿಡ್ತಾವೆ. ನಾನು ಹೋಗಿ ಬಂದಿದ್ದೀನಿ, ಅಲ್ಲಿ ನೋಡಿ ನಾನು ಹೋಗಿ ಬಂದಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನಗೆ ಗೊತ್ತಿಲ್ಲ, ಇದು ಸುಮ್ಮನೆ ನಾನು ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಹಾಗೆ ಬಂದಿದೆ ಇಲ್ಲಿ. ಇತ್ತೀಚಿನ ದಿನಗಳಲ್ಲಿ ಸಹಸ್ರಾರು ಮಂದಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದು, ಅಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ನಿರತರಾಗಿರುವುದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಒಂಥರ ಪ್ಯಾಷನ್ ಆಗಿಬಿಟ್ಟಿದೆ. ನೀವು ಹೋಗಲಿಲ್ಲ ದೇವಸ್ಥಾನ, ಫಸ್ಟ್ ಹೋಗಿ ಆ ದೇವಸ್ಥಾನಕ್ಕೆ, ಅಯ್ಯೋ ಪೂಜೆ ಮಾಡಿಸ್ಲಿಲ್ವಾ? ಕೆಲವರಂತೂ ದೇವಾಲಯಗಳಲ್ಲಿ ಅರ್ಚನೆ, ಆರಾಧನೆ, ಅಷ್ಟೋತ್ತರ, ಕಲ್ಯಾಣೋತ್ಸವ, ಪಲ್ಲಕ್ಕಿ ಉತ್ಸವ ಇತ್ಯಾದಿಗಳನ್ನು ಯೋಜಿಸಿ ಅದರಲ್ಲಿಯೇ ಮುಳುಗಿರುವಂತೆ ಭಾಸವಾಗುತ್ತದೆ. ಇನ್ನೊಂದು ಮನುಜರ ವರ್ಗವಿದೆ. ಈ ವರ್ಗಕ್ಕೆ ಸೇರಿದವರು ನಿತ್ಯ ಪಾರಾಯಣ, ಉಪನ್ಯಾಸಾದಿಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾರೆ. ಒಂದು ವೇಳೆ ಈ ಮನುಜರೆಲ್ಲ ನಿಜವಾದ ಶ್ರದ್ಧಾಭಕ್ತಿಗಳಿಂದೇನಾದರೂ ದೇವಾಲಯಗಳಲ್ಲಿ ಪೂಜೆ, ಕೈಂಕರ್ಯ, ಉತ್ಸವಾದಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಪೂರ್ಣ ಮನಸ್ಸಿಂದ ನಡೆಸಿದ್ದೇ ಆದಲ್ಲಿ ಈ ಪ್ರಪಂಚ ರಾಮರಾಜ್ಯವಾಗಿಬಿಡ್ತಿತ್ತು. ಎಸ್ ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಆ ಸ್ಟವ್ ಆಫ್ ಮಾಡು. ವಿಮುಚ್ಯತೆ ನಮ. ನಮ್ಗೆ ಅರ್ಥ ಆಗ್ತಿಲ್ಲ ಯಾವ ಸ್ಟವ್ ಆಫ್ ಆಗುತ್ತೆ ಅಂತ. ನೀವು ನೋಡಿ ಬೇಕಾರೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾ ಪೇಕಂ. ಬಾಗ್ಲೇ ತೆಗ್ದಿಲ್ಲ. ಪರಾಯಣಂ ಸ್ತುವಂತ ಕಮರ್ಚಂತ. ನೋಡು ಸ್ವಪ್ನೋಳು ಬಂದಿದ್ದಾಳೆ ನೋಡಿ. ಪಾರಾಯಣ ಕ್ಲೋಸ್. ಇವತ್ತು ನೋಡೇ ಬೇಡ, ಸೊಪ್ಪಿಲ್ದೇನೆ ಅಡುಗೆ ಮಾಡೋಣ. ದೇವ್ರಿಗೆ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ಡ್ ಮೈ ಸೆಲ್ಫ್ ವಿತ್ ದಿಸ್ ಸೊಪ್ಪು, ದಿಸ್ ಹಾಲು, ದಿಸ್ ಪಾತ್ರೆ. ಹಾಲೆಲ್ಲ ಬೇಕಾಗುತ್ತಲ್ವ ಸ್ವಾಮೀಜಿ ಅಂತ ಹೇಳೋರು ಇದ್ದಾರೆ. ಅವ್ರಿಗೆ ನನ್ನ ಉತ್ತರ ಏನಂದರೆ, ಅದಕ್ಕೂ ಬೇರೆ ಟೈಮ್ ಇದೆ ಸ್ವಾಮೀಜಿ. ಪೂಜೆ ಟೈಮಲ್ಲೇ ಹಾಲು ಬರಬೇಕಂತ ಏನೇ ಪಂಚಾಂಗದಲ್ಲಿ ಬರೆದಿಲ್ಲ. ಯು ಆರ್ಗನೈಸ್ ಯುವರ್ ಸೆಲ್ಫ್. ದಟ್ ಈಸ್ ಕಾಲ್ಡ್ ಆರ್ಗನೈಸಿಂಗ್ ಯುವರ್ ಸೆಲ್ಫ್. ದಿಸ್ ಈಸ್ ದ ಟೈಮ್ ವೇರ್ ಐ ಆಮ್ ವಿತ್ ದಿ ಗಾಡ್. ಕಮಾನ್, ನೋಬಡಿ ಕ್ಯಾನ್ ಡಿಸ್ಟರ್ಬ್. ನೀವು ಸಾಮಾನ್ಯವಾಗಿ ನನಗೆ ಹೇಳ್ತಾರೆ, ಸ್ವಾಮೀಜಿ ಎಷ್ಟು ಬ್ಯುಸಿ ಇದ್ದೀರಾ ನೀವು, ಫೋನ್ ಎಷ್ಟು ಅಂತ. ನಾನು ಹೇಳಿದೆ, ಫೋನು ನನ್ನ ಕೈಲಿದೆ, ನಾನು ಫೋನ್ ಕೈಲಿಲ್ಲ. ನಾನು ಆಫ್ ಮಾಡಿಬಿಟ್ಟೆ, ಮುಗೀತು. ನಾಳೆ ಬೆಳಗ್ಗೆ 9 ಗಂಟೆವರೆಗೆ ಫೋನ್ ಇಲ್ಲ. ನೋಡೇ ಬಿಡೋಣ, ಏನಾಗುತ್ತೆ ನೋಡಬೇಡ.
ನೋಡೇ ಬಿಡೋಣ. ಏನಾಗುತ್ತೆ? ಫೋನ್ ಮಾಡಿದವ್ರು ತೊಗೊಂಡಿಲ್ಲ ಅಂತಾರೆ, ಅಷ್ಟು ತಾನೇ, ಇನ್ನೇನು ಹೇಳಲ್ವಲ್ಲ. ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕಲ್ವಲ್ಲ ಇವ್ರು ಫೋನ್ ತೊಗೊಳ್ಳಿಲ್ಲ ಅಂತ. ಬಿಟ್ಟುಬಿಡಿ. ಎಲ್ಲಿತ್ತು ಫೋನು? ಈಗ ಒಂದು 25 ವರ್ಷದಿಂದ ಫೋನ್ ಎಲ್ಲಿತ್ತು? ನನಗೆ ಜ್ಞಾಪಕ ಇದೆ, ನಮ್ಮ ರಸ್ತೆಯಲ್ಲಿ, ನಮ್ಮ ಆ ವಟಾರದಲ್ಲಿ ಒಬ್ಬರು ಮನೇಲಿ ಇತ್ತು ಫೋನು. KV ಅನಂತರಾಮಯ್ಯ ನೋಡಿ, ಅವ್ರ ಹೆಸರು ಜ್ಞಾಪಕ ಇದೆ, 50 ವರ್ಷದ ಹಿಂದೆ ಅವ್ರ ಮನೇಲಿ ಒಂದು ಫೋನ್ ಇತ್ತು. ಅದು ಟ್ರಕ್ 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 ಅಂತ ಅದು ವಾಪಸ್ ಹೋಗೋದು. ಅದನ್ನ ಹಿಂಗೆ ನೋಡ್ತಾರೆ. ರೀ ಅವ್ರು ಬಂದು ಫೋನ್ ಇದೆಯಾ? ಫೋನ್ ಇದೆ. ಆಮೇಲೆ ಬಾಗಿಲ್ತಾರೆ, ರೀ ನೇನ ನಮ್ಗೊಂದು ಫೋನ್ ಬರುತ್ತ್ರಿ, ಬಮ್ಮ ಕುತ್ಕೋ. ಎಲ್ಲಿಂದ ಯಾವುದೋ ಅರ್ಜೆಂಟ್ ಫೋನ್ ಕಾಲ್ ರೀ, ಕುತ್ಕೊಮ್ಮ, ಕಾಫಿ ತಗೊಳ್ಳಿ, ಕುತ್ಕೊ, ಮಾತಾಡಿಸಿ ಹೃದಯದ ಬೆಸ್ಗೆ ಆಗೋದು ಫೋನ್ ಹೆಸರಲ್ಲಿ. ಈಗ ನಮ್ಮ ಮಗು ಊಟನೇ ಮಾಡಲ್ಲ ಸ್ವಾಮೀಜಿ, ಯಾಕ? ಐಪಾಡೇ ಇಲ್ಲ. ನೋಡಿ ಅದ್ರ ಪಾಡ್ ನೋಡಿ. ಅಲ್ಲ ರೀ, ಉಪ್ಪು ತುಪ್ಪ ಅನ್ನ ತಿನ್ನು ಅಂತೇಳಿ ಅಜ್ಜಿ ಉಪ್ಪು ತುಪ್ಪ ಅನ್ನ ಹಾಕಿ ಸ್ವಲ್ಪ ಒಂದೆರಡು ಕಾಳು ಮೆಣಸದ ಪುಡಿ ಹಾಕಿ ರುಚಿಯಾಗಿ ದಪ್ಪಗೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಗಟ್ಟಿಯಾಗಲಿ ನನ್ನ ಮೊಮ್ಮಗ ಅಂತೆಲ್ಲ ಹಾಕಿ ಇಟ್ಟರೆ ತಿನ್ನೋಲ್ದೋದು. ಯಾಕೆ ಅಂದರೆ ಟಾಮ್ ಆ್ಯಂಡ್ ಜೆರ್ರಿ ನೋಡ್ಬೇಕದು. ಟಾಮ್ ಆ್ಯಂಡ್ ಜೆರ್ರಿ ನೋಡ್ತಾ ನೀವು ಸಗಣಿ ಇಟ್ಟರು ತಿನ್ನುತ್ತದು. ಯಾಕೆ ಅಂದರೆ ಮನಸ್ಸು ಟಾಮ್ ಆ್ಯಂಡ್ ಜೆರ್ರಿಲಿ ಇರುತ್ತೆ. ಇದು ನನಗೆ ಎಷ್ಟೋ ಸರಿ ಆಶ್ಚರ್ಯವಾಗುತ್ತೆ. ಆ ಮಕ್ಕಳು ಹಿಂದೆ ನಮಗೆ ತಿಳಿಸ್ಕೊಟ್ಟಿದ್ದೇನು ಗೊತ್ತಾ? ಊಟ ಮಾಡುವಾಗ ಮಂತ್ರಗಳನ್ನು ಹೇಳಿ ಊಟವನ್ನು ಮಾಡುವಾಗ ಬೇರೆ ಯಾವುದೇ ವಿಚಾರಗಳನ್ನು ಇಟ್ಕೊಳ್ದೆ ಅದನ್ನು ಬ್ರಹ್ಮಾರ್ಪಣಂ, ಬ್ರಹ್ಮಹವಿಹಿರ್, ಬ್ರಹ್ಮಾಗ್ನೋ, ಬ್ರಹ್ಮಣಾಹುತಂ, ಬ್ರಹ್ಮೈವ ತೇನ ಗಂತವ್ಯಂ, ಬ್ರಹ್ಮಕರ್ಮ ಸಮಾಧಿನ. ಮೈಸೂರು ವಿದ್ಯಾಶಾಲೆ, ಮಡ್ರಾಸ್ ವಿದ್ಯಾಶಾಲೆ, ಕಲ್ಕತ್ತಾ ವಿದ್ಯಾಶಾಲೆ, ಆಶ್ರಮಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಊಟದ ಸಮಯದಲ್ಲಿ ಈ ಮಂತ್ರಗಳನ್ನ ಹೇಳ್ತಾರೆ. ಬಡಿಸುವಾಗ ಏನು ಮಾಡ್ತಾರೆ? ಬಡಿಸುವಾಗ ಏನಾಯ್ತು ಮೊನ್ನೆ ಯಾವುದು ಉಪ್ಪಿನಕಾಯಿ ಏನದು ಮಾತಾಡಲ್ಲ. ಬಡಿಸುವಾಗ ಭಗವದ್ಗೀತೆ ಹೇಳ್ತಾರೆ, ಒಂದೊಂದು ಅಧ್ಯಾಯ ಹೇಳ್ತಾ ಹೋಗ್ತಾರೆ. 4 ಹುಡುಗರು ಹೇಳ್ತಾ ಇರ್ತಾರೆ. ಏನು ಸಂಸ್ಕೃತಿ ಇತ್ರಿ, ಎಷ್ಟು ಚೆನ್ನಾಗಿತ್ರಿ. ಆಮೇಲೆ ಆ ಊಟಕ್ಕೆ ಆ ಪರಮಾತ್ಮನಿಗೆ ಅರ್ಪಿತ ಅಂತ ಹೇಳಿ ಆ ಬ್ರಹ್ಮಾರ್ಪಣ ಹೇಳಿ ಆ ಊಟಕ್ಕಲ್ಲಿ ಅದು ನಾನೆಲ್ಲ ತಗೊಳ್ತಿರೋದು ಅನ್ನೋ ಭಾವನೆಯಿಂದ ಪ್ರಸಾದ ರೂಪದಲ್ಲಿ ತಗೊಳ್ತಾ ಇದ್ದದ್ದಂಥ ಸ್ಥಿತಿ ಇತ್ತು. ಈಗೆಲ್ಲ ಇತ್ತು. ನಮ್ಗೆ ಆಸ್ಪತ್ರೆಗೆ ಬರ್ತಾರೆ, ಸ್ವಾಮೀಜಿ ಏನು ನೀವು ಟಾನಿಕ್ ಬರ್ಕೊಟ್ರಿ, ಆ್ಯಪಲ್ ತಗೋತಾ ಇದ್ದಾರೆ, ಇನ್ನೇನೇನೋ ತಗೊಳ್ತಿದ್ದಾರೆ, ಅದ್ಯಾವುದೋ ಸಾಯಿ ಅದಂಥದ್ದು ಶೋರ್, ಎಂಥ ಶೋರದು ಎನ್ಶೋರ್. ಅವ್ರಿಗೆ ಯಾರಿಗೆ? ಅಂಗಡಿಯವ್ರಿಗೆ ಎನ್ಶೂರ್ ಖಂಡಿತ ವ್ಯಾಪಾರ ಆಗುತ್ತೆ. ಅದೇ ಆರ್ ಎನ್ಶೂರ್ ದೆಗೆತ್ತೆ ಇದೆ. ಆ ಎನ್ಶೂರ್ ಅದು ಯಾವ್ದು ಹಿಂಗೆ ಇದ್ದಾರೆ ಸ್ವಾಮೀಜಿ. ಇದ್ರೆ ಊಟದ ಮೇಲೆ ಮನಸ್ಸೇ ಇಲ್ಲ ಅವ್ರಿಗೆ. ಮನಸ್ಸು ಇರಬೇಕು ಊಟ ಮಾಡುವಾಗ ಭಕ್ತಿಯಿಂದ. ನೋಡಿ ಹಳ್ಳಿನಲ್ಲಿ ಆ ತುತ್ತನ್ನು ನಮಸ್ಕಾರ ಮಾಡಿ ಬಾಗಿಟ್ಕೊಳ್ತಾರೆ. ಹಳ್ಳಿಯವರು ಮಾಡ್ರು ಸ್ಪೂನ್. ಆ ಧಾನ್ಯ ಲಕ್ಷ್ಮಿ, ಅದು ಅನ್ನಪೂರ್ಣೆ. ಈ ವರ್ಗಕ್ಕೆ ಸೇರಿದರು ನಿತ್ಯ ಪಾರಾಯಣ ಉಪನ್ಯಾಸಗಳು ನಿರಂತರವಾಗಿ ಭಾಗವಹಿಸುತ್ತಾರೆ. ಇವತ್ತು ಉಪನ್ಯಾಸಕ್ಕೆ ಹೋಗಿದ್ರು. ಹೆಂಗ್ ಮಾತಾಡಿದ್ರು? ಅಯ್ಯೋ ವರ್ಣಿಸಕ್ಕಾಗಲ್ಲ, చెప్పే కాలేదు లేదండి. ఏం సబ్జెక్ట్? ఆ సబ్జెక్ట్ బాగా ఎంత ఏం మాట్లాడతారు, ఏం శ్లోకము, ఏమి లేదండి, సబ్జెక్ట్ ఏమి చెప్పಕಾಯలేదు. ಅದು ವರ್ಣಿಸೋಕ್ಕೆ ಆಗಲ್ಲ. ಅದು ಮತ್ತೆ ಯಾಕೆ ಹೋಗಿದ್ದೆ ಅಂತ ಕೇಳಬೇಕಲ್ಲ ಅವರು. ಅಯ್ಯೋ ಅಷ್ಟು ಅದ್ಭುತವಾಗಿ ಮಾತಾಡ್ಬಿಟ್ರು. ಏನನ್ನ ಈಗ ಕೇಳಿ ನೀವು ಉಪನ್ಯಾಸಗಳಿಗೆ ಹೋಗಿ ಬಂದಿರ್ತಾರಲ್ಲ, ಈ ಊರು ಬೇಡ, ಬೇರೆ ಊರಲ್ಲಿ ಕೇಳಿ. ಈ ಊರಲ್ಲೆಲ್ಲ ಭಾಳ ಬುದ್ಧಿವಂತರು. ಏನಾಯ್ತು ಇವತ್ತಿನ ಉಪನ್ಯಾಸದ ಸಾರ ಏನು ಹೇಳಕ್ಕಾಗತ್ತಾ ಸ್ವಾಮೀಜಿ? ತಗೊಳ್ಳಿ ಒಂದು ನಮಸ್ಕಾರ. ಅಲ್ಲಯ್ಯ ನಮಸ್ಕಾರ ಆಮೇಲೆ, ಫಸ್ಟ್ ಹೇಳು ಏನಾಯ್ತು ಅಂತ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಎಟ್ಲು ಚಪ್ತಾರು, ಎಟ್ಲ ಹಿಂದಿನ ಕ್ಯಾ ಬೋಲ್ತಾ ಹೇ ಓ महात्मा जी, बोलेगा बहुत अद्भुत है उनका भाषण, परमाद्भुत है. नहीं माँ, वो सब्जेक्ट क्या, वो क्या बोला?
ವಿಷಯ ಕ್ಯಾ ಬೋಲಾ ಹೈ, ಕೈಸೆ ಬೋಲ್ದಾ ಹೈ. ಅವ್ರು ನಮಗೆ ಪ್ರಶ್ನೆ, ಹೆಂಗೆ ಹೇಳೋದು ಅದನ್ನು? ಇದು ನಮ್ಮ ಅವಸ್ಥೆ. ಅದಕ್ಕಿಲ್ಲಿದೆ ನೋಡಿ. ಈ ಕಾರಣದಿಂದ ಪೂರ್ಣ ಮನಸ್ಸಿನಿಂದ ನಡೆಸಿದ್ದೇ ಆದರೆ ಈ ಪ್ರಪಂಚ ರಾಮರಾಜ್ಯವಾಗಿ ಬಿಟ್ಟಿತ್ತು. ಎಲ್ಲೆಲ್ಲಿಯೂ ಶಾಂತಿ ನೆಮ್ಮದಿಗಳು ತಾಂಡವಾಡುತ್ತಿತ್ತು. ಬದಲಾಗಿ ನಾವು ಕಾಣುವುದೇನೆಂದರೆ, ಈ ತೆರನಾದ ಡಾಂಬಿಕ ವರ್ಗದವರೇ ಹೆಚ್ಚಾಗಿರುವ ಸಮಾಜದಲ್ಲಿ ದ್ವೇಷ, ಅಸೂಯೆ, ಈರ್ಷೆ, ಮತ್ಸರ ಮುಂತಾದ ನಕಾರಾತ್ಮಕ ಭಾವನೆಗಳನ್ನು ದಟ್ಟವಾಗಿ ಕಾರ್ಮೋಡವಾಗಿ ಹಬ್ಬಿವೆ. ಎಲ್ಲಿಯೂ ಶಾಂತಿ, ನೆಮ್ಮದಿ, ಮನೋಲ್ಲಾಸ ಇತ್ಯಾದಿ ಸಕಾರಾತ್ಮಕ ಭಾವನೆಗಳು, ಚಿಂತನೆಗಳು ಕಾಣಬರ್ತಿಲ್ಲ. ಚೆನ್ನಾಗಿ ಜ್ಞಾಪಕ ಇದೆ ನನಗೆ. 7ನೇ ಕ್ಲಾಸ್ ನಾನು ಓದ್ತಾ ಇದ್ದದ್ದು. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭಾಗವತ ನಡೀತಾ ಇತ್ತು. ಅವ್ರದ್ದು ತುಂಬ ದೊಡ್ಡ ಭಾಗ, ಅದು ಹೋಲ್ ಇಯರ್ ನಡೆಸ್ತಾ ಇದ್ರು. ಅವ್ರು ಆಮೇಲೆ ತಬಲಾ, ಒಂದು ಹಾರ್ಮೋನಿಯಂ, ಒಂದು ದಾಸರು ಹಾಡೋರು. ನಾನು ಮ್ಯಾತ್ಗೆ ಅಲ್ಲಿಂದ ಇಲ್ಲಿ ಮೆಲ್ಲಗೆ ಸೈಡ್ಗೆ ಹೋಗಿ ಹಾರ್ಮೋನಿಯಂ ಪಕ್ಕ ಕೂತ್ಕೋತಾ ಇದ್ದೆ. ಯಾಕಂದ್ರೆ ಹೆಂಗೆ ನುಡಿಸ್ತಾರವರು, ಏನು ಶಬ್ದ ಬರುತ್ತಲ್ಲ ಅಂತ. ಅವ್ರು ಹಾಡುವಾಗ ಬರುತ್ತೆ, ಏನಿದು ನನಗೆ ಅದೊಂದು ಕುತೂಹಲ ಇತ್ತು. ಈಗಿನ ಹುಡುಗರು ಏನಾದರೂ ಆಶ್ರಮಕ್ಕೆ ಬಂದರೆ, ಈಗ ಯಾಕೋ ಹೋಗ್ತೀಯ ಆಶ್ರಮಕ್ಕೆ, ಇದ ಸಮಯ, ಹೋಗ್ಬಿಟ್ಟು ದರ್ಶನಿಗೋ ಡಾಬಾಗೋ ಹೋಗ್ಬಿಡ್ಬಾ, ತಂದೆ ತಾಯಿಗಳೇ ಹೇಳಿ ಕಳಿಸ್ಬಿಡ್ತಾರೆ. ಯಾಕಂದರೆ ಮಾಡ್ರನ್ ಲೆವೆಲ್ ಮೇಂಟೈನ್ ಮಾಡಬೇಕಂತ ಇವ್ರ ತಲೆ ಲೆವೆಲ್. ಇಂದಿನ ಸಮಾಜದ ಪರಿಸ್ಥಿತಿಯಲ್ಲಿ ದೇವಸ್ಥಾನ, ಪೂಜಾ ಸ್ಥಳಗಳು ಸಂಪೂರ್ಣ ಅರ್ಥವನ್ನೇ ಕಳೆದುಕೊಂಡಿದೆ. ನೀವೇ ಹೇಳಿ ಅರ್ಥ ಕಳೆದಿದೆಯೋ ಇಲ್ವ ಅಂತ. ಹೊಸ ದೇವಸ್ಥಾನದ ಇನಾಗ್ರೇಷನ್ಗೆ ಹೋಗ್ಬಿಟ್ಟು ಬನ್ನಿ, ಏನವತ್ತು ಡಮರುಗಳು, ಬಾಜಿ, ಭಜಂತ್ರಿ, ತುತ್ತೂರಿ, ಕಹಳೆ, ಹೂ ತಂದಿರೋರು ಹೂಗಳು ಎಲ್ಲ ಅಪ್ಪಿ ತಪ್ಪಿ ನೆಕ್ಸ್ಟ್ ಡೇ ಹೋಗಬೇಡಿ. ಯಾವ ದೇವಸ್ಥಾನ ಇನಾಗ್ರೇಷನ್ ಆಗಿದೆಯೋ ಅದ್ರ ನೆಕ್ಸ್ಟ್ ಡೇ ಹೋಗಬೇಡಿ. ಅಲ್ಲಿ ಹೂ ಒಣಗಿ ಬಿದ್ದಿರುತ್ತೆ, ಅಲ್ಲಿ ಸಾಂಬಾರು, ಅಲ್ಲಿ ಚಿತ್ರಾನ್ನ, ಅಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಎಲ್ಲ ಕಸ. ಇದು ನಮ್ಮ ಭಕ್ತಿ. ನಿಜನಾ ಹೇಳಿ, ನೀವು ಕ್ಲೀನ್ ಮಾಡ್ತೀರಾ ಅವತ್ತು ರಾತ್ರಿ? ಯಾರಾದರೂ ನಾನೇ ಕ್ಲೀನ್ ಮಾಡಲಿ ಹಂಗೆ ಹೇಳ್ತಾರೆ. ನಾವು ಯಾಕೆ ಮಾಡ್ಬೇಕ್ರಿ? ಅಲ್ಲ ರೀ, ಪೇಪರ್ ಬಿದ್ದಿದೆ, ನಿಮ್ಮ ದೇವಸ್ಥಾನ ಎತ್ತಾರೆ, ಫೋನ್ ಮಾಡೋ, ಅವ್ನು ಬಂದು ಎತ್ತಲಿ. ಇದು ನಮ್ಮ ಭಾವನೆ. ಅಂದ್ರೇನು, ದೇವ್ರಿಗೂ ನಿಮಗೂ ಸಂಬಂಧವೇ ಇಲ್ಲ ಅಂತ ಮಾತಾಡ್ತೀವಿ. ಇಫ್ ಯು ಫೀಲ್ ದಟ್ ಗಾಡ್ ಈಸ್ ದೇರ್, ಯು ವಿಲ್ ನಾಟ್ ಅಲೋ ಡರ್ಟ್ ಟು ಕಮ್ ದೇರ್. ಅದೇ ಮನಸ್ಸಲ್ಲಿರೋದೇ ಅದೇ ಕಸ. ಯೋಚನೆ ಮಾಡಿ. ದೇ ಥಿಂಕ್ ಅವ್ರದ್ದು ಗ್ರೇಡ್ಗಿಂತ ಕಡಿಮೆ ಆಗ್ಬಿಡುತ್ತಂತೆ. ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿದ್ರೆ. ಬನ್ನಿ ಇವತ್ತು ರಾಮಕೃಷ್ಣ ಮಠಕ್ಕೆ, ಬೆಂಗಳೂರಿಗೆ ಬನ್ನಿ ನೀವು ಇವತ್ತು ಮಠಗಳಿಗೆ ಸಾಯಂಕಾಲ. ಅದು ಎಲ್ಲರೂ ಎದ್ದು ಹೊಟ್ಟೋಗ್ತಾರೆ. 7 ಗಂಟೆ, 7ರಿಂದ 7:15 ಭಜನೆ, 7:15 8:15 8:15ವರೆಗೆ ಧ್ಯಾನ ಮಾಡ್ತಾರೆ. ಯಾರೋ ನೈವೇದ್ಯ ಆಗುತ್ತೆ. 8:00 ಬಾಗಿಲು ತೆಗಿತಾರೆ. ಶ್ರೀರಾಮಕೃಷ್ಣರ ಗರ್ಭಗುಡಿ ನಮಸ್ಕಾರ ಮಾಡಿ ಮತ್ತೆ ಬಾಗಿಲು ಹಾಕ್ಬಿಡ್ತಾರೆ. ಮತ್ತೆ ಎಲ್ಲ ಲೈಟ್ ಹಾಕ್ಬಿಟ್ಟು ಪ್ರತಿಯೊಬ್ಬರು ಒಬ್ಬೊಬ್ರು ಕೈಯಲ್ಲಿ ಬಕೆಟು, ಒಬ್ಬರು ಕೈಯಲ್ಲಿ ಪರಕೆ, ಒಬ್ಬರು ಕೈಯಲ್ಲಿ ಬಟ್ಟೆ ಮಾಪ್ ಮಾಡೋದಕ್ಕೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಎಷ್ಟು ಜನನೋ, IAS ಆಫೀಸರ್ಗೆ ಎಷ್ಟು ಜನನೋ. ಇಲ್ಲಿ ನೋಡಿದೆ ನಾನು, ಅಯ್ಯೋಯ್ಯಪ್ಪ, ಸ್ವಲ್ಪ ಕಸ ಬಿದ್ದ. ನಾನು ಯಾರು? ಈ ಊರಿಗೆ ಯಾರು? ನನ್ನ ಗ್ರೇಡ್ ಏನು? ಆಶ್ಚರ್ಯವಾಗ್ಬಿಡ್ತು ನನಗೆ. ಏನಪ್ಪ ಅಲ್ಲ, ದೇವಸ್ಥಾನನ ಕ್ಲೀನ್ ಮಾಡೋದಕ್ಕೆ ನಾ ಕ್ಲೀನರ್ ಇಟ್ಕೊಂಡಿದ್ದೇನೋ. ಇದು ಅದಕ್ಕೆ ಇದನ್ನ ನಾನು ಬರೆದಿದ್ದು. ಯಾರಲ್ಲಿಯೂ ಭಗವಂತನ ಮೇಲೆ ಶ್ರದ್ಧೆ, ಶ್ರದ್ಧಾಭಕ್ತಿಗಳು, ನಂಬಿಕೆ ಇಲ್ಲದೆ ಒಂದು ರೀತಿಯ ಅನ್ಯಥಾ ಭಾವಿಸಬೇಡಿ. ವ್ಯಾಪಾರೀಕರಣಗಳ ಆಗರವಾಗಿದೆ ಈ ದೇವ ಮಂದಿರಗಳು ಪರಿವರ್ತನೆಗೊಳ್ಳುತ್ತಿವೆ ಎಂದರೆ ತಪ್ಪಾಗಲಾರದು. ಯಾರೋ ಒಬ್ರು ಡೊನೇಷನ್ ಕೊಟ್ಟರು ಅಂದರೆ ಆ ಬೆಳಗ್ಗೆಯಿಂದ ನಿಂತಿರ್ತಾನೆ ಅವ್ನು ಕ್ಯೂಗೆ. ಅನ್ಯಥಾ ಭಾವಿಸ್ಬೇಡಿ. ನಾನು ಹೇಳೋದು ನಿಮಗೆ, ಅವನು ಮನುಷ್ಯನೇ. ಅಲ್ಲಿ ಬೆಳಗ್ಗೆಯಿಂದ ನಿಂತಿರೋರು ಮನುಷ್ಯರೇ. ಅಲ್ಲಿ ಉಪವಾಸ ನಿಂತಿರ್ತಾರೆ, ನಿರ್ಜಲ ನಿರಾಹಾರ ಉಪವಾಸ ಮಾಡಿ ನಿಂತಿರ್ತಾರೆ. ಅವ್ರನ್ನೆಲ್ಲ ಪಕ್ಕಕ್ಕೆ ನೂಕ್ಬಿಟ್ಟು ಅವ್ರು ಕೊಡೋ ಒಂದಿಷ್ಟು ದುಡ್ಡಿಗೆ ಇದು ಸರಿನಾ? ಇದು ರಾಮಕೃಷ್ಣ ಆಶ್ರಮದಲ್ಲಿ ನೀವು ನೋಡಿದ್ದೀರಾ ಆ ಥರ? ನಾವು ಯಾರಿಗಾದ್ರೂ ಸ್ಪೆಷಲ್ ಅಲ್ಲಿ ಬಂದಿದ್ರಲ್ಲ ಅವತ್ತು, ಆ ಹೋಮಕ್ಕೆ ಬಂದಿದ್ರಲ್ಲ, ಎಷ್ಟೇ ವಿ ಡೋ ಕಮಾನ್, ವಿ ಆರ್ ಆಲ್ ಒನ್, ವಿ ಆರ್ ಡಿವೋಟೀಸ್. ಎಲ್ಲಿ ನೋಡಿದರೂ ಸ್ವಾರ್ಥ, ಅಹಂಭಾವ, ದ್ವೇಷ, ಅಪನಂಬಿಕೆ.
ಒಬ್ಬರನ್ನೊಬ್ಬರು ನೇರವಾಗಿ ಮಾತಾಡುವ ಪರಿಸ್ಥಿತಿಯೇ ಇಲ್ಲ. ಇಬ್ರು ಡೈರೆಕ್ಟರ್ ಒಟ್ಟಿಗೆ ನಿಲ್ಲಿಸಿ ಮಾತಾಡಿಸಿ ನೋಡ. ಬರುವಾಗ ಚೆನ್ನಾಗಿರ್ತಾರೆ, ಬರುವಾಗ ಮಾವಿನ ಹಣ್ಣು ಅಥವಾ ಇದು ಸೀಮೆ ಬದನೆಕಾಯಿನೋ ಥರ ಇರ್ತಾರೆ ಅವ್ರ ಫೇಸು. ಒಳಗಡೆ ಹೋಗಿ ಇಬ್ಬರ ಪಕ್ಕ ನಿಲ್ಲಿಸ್ಬಿಡಿ, ಸೋರೆಕಾಯಿ ಅಂತ ಕೂತ್ಕೊಳ್ಳುತ್ತೆ. ಅವರು ನೋಡಿದ್ರೆ ಇವ್ರು ನೋಡಲ್ಲ, ಇವ್ರು ನೋಡಿದ್ರೆ ಅವ್ರು ನೋಡಲ್ಲ. ಮಾಡ್ತೀನಿ ಇವ್ರಿಗೆ ಹೋದ ಮೀಟಿಂಗಲ್ಲಿ ನಾ కట్లచ్చిపోయి నరకదా పూజ చేయి స్వామిజీ, స్వామి పూజ చేయండి, మంగళారతి వద్దు మేం చెప్తాను మంగళారతి చేయండి. ಇದು ಬೇರೆ. ಏನ್ರಿ ಇದು? ಇದು ದೇವಸ್ಥಾನದ ಇದ? ಹೆಂಗಿರ್ಬೇಕ್ರಿ? ತದ್ಭೃತ್ಯ ಭೃತ್ಯ ತದ್ಭೃತ್ಯ ನೀವೇ ಹೇಳ್ತೀರ. ಕುಲಶೇಖರ ಆಳ್ವಾರದ್ದು ಹಾಡ್ತೀರ ನೀವು. ಏನದು? ದಾಸ ದಾಸನ 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 ಅನ್ನೋದು. ಬಕೆಟ್ ಕೊಡಿ ನೋಡೋಣ. ಒಂದು ನನಗೆ ಎಷ್ಟು ಜನ ಎಂಥ ಆಡಿದ್ರು ಗೊತ್ತಾ? ಇವ್ರು ನೋಡಪ್ಪ ಆ ಔಷಧಿ ಹೊಡೆಯಕ್ಕೆ ಹೋಗ್ತಾರೆ, ಅವ್ರದ್ದು ಕೆಲಸ ಅದು. ಛೇ 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 ಆ ಕ್ಲೀನ್ ಮಾಡ್ತಿದ್ದಾರೆ, ಆ ಬಸ್ ಸ್ಟ್ಯಾಂಡಲ್ಲಿ ಕ್ಲೀನ್ ಮಾಡಿ, ಛೇ 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 ಇವ್ರು ಸ್ವಾಮೀಜಿನ ಅಂತ ಮಾತಾಡೋರು ಇದ್ದಾರೆ. ವಿ ಡೋಂಟ್ ಕೇರ್ ಆಲ್ ದೋಸ್ ಥಿಂಗ್ಸ್. ವಿ ಸಿ ದ ಸ್ಪಿರಿಟ್, ವಿ ಸಿ ದ ಡಿವಿನಿಟಿ, ವಿ ಸಿ ದ ಸೋಲ್. ವಿ ಡೋಂಟ್ ಸಿ ದ ಪೀಪಲ್, ವಿ ಸಿ ದ ಸೋಲ್. ಬನ್ನಿ ನಾವು ಆಸ್ಪತ್ರೆಗೆ. ನಾನು ಈಗ ನಮಸ್ಕಾರ ಮಾಡ್ಕೊಂಡು ರೌಂಡ್ಗೆ ಹೋಗ್ತಿರ್ತೀನಲ್ಲ, ಅಲ್ಲಿ ಹತ್ತಿ ಬಿದ್ದಿದ್ರೆ ಕರಿಯವನ್ನ ಈ ಹತ್ತಿ ತೆಗಿಯೋ ಅಂತ ಹೇಳಲ್ಲ, ನಾನೇ ಪಕ್ಕಕ್ಕೆ ತೆಗೆದು ಡಬ್ಬಕ್ಕೆ ಹೋಗಿ ಹಾಕ್ತೀನಿ. ಬಿಕಾಸ್ ಐ ಕನ್ಸಿಡರ್ ಇಟ್ ಆಸ್ ಎ ನಾಟ್ ಹಾಸ್ಪಿಟಲ್, ಇಟ್ ಈಸ್ ಎ ಸೇವಾಲಯ, ಎ ಟೆಂಪಲ್ ಆಫ್ ಸರ್ವಿಸ್ ಅಂತ ನಾನು ಕರಿತೀನಿ. ಈ ಭಾವನೆ ಬರಬೇಕು. ಈ ಎಲ್ಲ ನಕಾರಾತ್ಮಕ ಸ್ಥಿತಿಗೆ ಕಾರಣ ನಿಜವಾದ ಶ್ರದ್ಧೆ, ನಂಬಿಕೆಗಳ ಕೊರತೆ. ತಾವು ನುಡಿಯುತ್ತಿರುವ ಉಪದೇಶಿಸುತ್ತಿರುವ ವಿಚಾರಗಳಲ್ಲಿ ಸ್ವಯಂ ಪೂರ್ಣ ಅರಿತವರಾಗಿ, ನಂಬಿಕೆ ಉಳ್ಳವರಾಗಿ, ಸ್ವಾನುಭವಗಳಿಂದ ಉಪದೇಶಾದಿಗಳನ್ನು ನೀಡುತ್ತಿರುವ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಿದೆ. ಎಲ್ಲರಲ್ಲಿಯೂ ನಂಬಿಕೆ ಎಂಬ ಶಬ್ದ ವಿರಳವಾಗಿದೆ. ಈ ತೆರನಾದ ಅಶ್ರದ್ಧೆ, ಅಪನಂಬಿಕೆ, ಅನಿಶ್ಚಿತತೆಯ ಗೂಡಾಗಿ ಮಾನವ ತಾನು ಆಸ್ತಿಕ ಎಂಬ ಬಿರುದಾಂಕತದಿಂದ, ಅಹಂಕಾರದಿಂದ, ದರ್ಪದಿಂದ ಜೀವಿಸಲು ಪ್ರಯತ್ನಿಸುತ್ತಿದ್ದಾನೆ. ಮನುಜ ಕುಲಕ್ಕೆ ದಾರಿದೀಪವಾಗಿ, ಜೀವನ ಜ್ಯೋತಿಯಾಗಿ, ಆಪದ್ಬಾಂಧವನಾಗಿ, ನಿಜರೂಪ ಗುರುಗಳಾಗಿ, ಪಂಡಿತರಾಗಿ ಮಾರ್ಗದರ್ಶನ ನೀಡುವ ಸಂಖ್ಯೆ ಅತ್ಯಂತ ವಿರಳವಾಗಿ ಗೋಚರಿಸುತ್ತಿದೆ. ಈ ಲೈನ್ನ ಯಾವ್ದಾದ್ರು ಟಿವಿನಲ್ಲಿ ನ್ಯೂಸ್ ಓದ್ತಲ್ಲ, ಅವ್ನು ಕೊಟ್ಬಿಟ್ಟು ಓದಕ್ಕೆ ಹೇಳಿ ಅವನ್ನ. ಈ ಭಯಾನಕ ಸ್ಥಿತಿಯಲ್ಲಿ ಎಲ್ಲವೂ ಕಪಟವಾಗಿವೆ. ಅಶ್ರದ್ಧೆಯಿಂದ, ಅಂಧಶ್ರದ್ಧೆಯಿಂದ ಮುನ್ನಡೆಯುತ್ತಿರುವ ಸದ್ಭಕ್ತರು ಎಂದೆನಿಸಿಕೊಳ್ಳುವವರಿಗೆ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಅತ್ಯಂತ ಸರಳವಾಗಿಯೇ ಗಹನವಾದ ವಿಚಾರವನ್ನು ಸಾಮಾನ್ಯ ಮನುಜನೂ ಸ್ಪಷ್ಟವಾಗಿ ಅರಿಯುವಂತೆ ಸರಳ ಉದಾಹರಣೆ ಮೂಲಕ ತಿಳಿಸಿಕೊಡ್ತಾರೆ. ಇದು ಮುಂದಿನ ವಾರ ಇದನ್ನು ಮುಗಿಸ್ತೀನಿ. ಪೀಠಿಕೆ ಕೊಟ್ಟಿದ್ದೀನಿ, ಸ್ವಲ್ಪ ಗಟ್ಟಿಗೆ ಹೇಳಿದ್ದೀನಿ, ಯಾಕೆ ನಾನು ನೋಡ್ತಿರ್ತೀನಲ್ಲ ಅದಕ್ಕೆ ಹೇಳ್ತೀನಿ. ಅದಕ್ಕೆ ಎಷ್ಟೋ ಸರಿ ಪೂಜೆ ಮಾಡುವಾಗ ನೀವು ನನ್ನ ಜೊತೆ ಅಲ್ಲಿ ಇದ್ದರೆ ನಿಮ್ಗೆ ಗೊತ್ತಾಗ, ಏನು ಸ್ವಾಮೀಜಿ ಹಿಂಗೆ ಸುಮ್ಮನೆ ಇರ್ಬೇಕಾದ್ರೆ ಮಾಡ್ಕೋತಾರೆ. ಇಲ್ಲ, ವೆನ್ ಯು ಡೂ ಪೂಜಾ ಯು ಶುಡ್ ಸಿ ದಿ ಪ್ರೆಸೆನ್ಸ್ ಆಫ್ ಗಾಡ್ ಓವರ್ ದೇರ್. ಆ ಹೂ ಹಾಕುವಾಗ, ಹೂ ಇಡುವಾಗ ಮೆತ್ತಗಿಟ್ಟು ಆ ಭಗವಂತ ಇದ್ದಾನೆ ಅಂತಾನೆ ತಾನೇ ನೀವು ಇಡ್ರಿ. ಪಟಾರ್ ಪಟಾರ್ ಟವಾನ್ ಬಿಸಾಕ. ನಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದು, ಏಕೆಂದರೆ ಅಲ್ಲಿ ಹೋದ್ರೆ ನನಗೆ ಬೇಜಾರಾಗ್ತದೆ, ನಾ ಮಾತಾಡಬೇಕಾಗತ್ತೆ, ಕೆಟ್ಟವನ. ಅದಕ್ಕೆ ಸ್ವಾಮಿ ನೀನಲ್ಲೇ ನನ್ನ ನಮಸ್ಕಾರ. ಆ ಗಂಟೆನ ಬಾರಿಸಿ ದೇವರಿಗೆ ಆರತಿ ಮಾಡಿದ್ಮೇಲೆ ಗಂಟೆ ಇಡೋದಿಲ್ಲ, ಶಬ್ದ ನೋಡಿ ಟಡಾರ್ ಅಂದಿಡ್ತು. ನಾವು ಇಡುವಾಗ ಅವ್ನಿಗೆ ಹೇಳ್ಕೊಟ್ಟಿದ್ದೀವಿ, ಅದಕ್ಕೆ ಬಟ್ಟೆ ಇಟ್ಟಿದ್ದೀವಿ. ಅವನೇನೋ ಯಾರ ಮೇಲೆ ಕೋಪ ಬಂದು ಇಟ್ಟರೆ ಶಬ್ದ ಮಾಡಲ್ಲ ಅವರು. ನೋಡಿ, ನೀವು ನೋಡಿದ್ದೀರ, ಬರೋ ಪೂಜಾರಿಗಳಿಗೆಲ್ಲ ಟ್ರೈನಿಂಗ್ ಕೊಡ್ತೀನಿ. ಮೆಲ್ಲಗೆ ಯು ಫೀಲ್ ಈಸ್ ಪ್ರೆಸೆನ್ಸ್, ಯು ವಿಲ್ ಎಂಜಾಯ್. ಇದು ಶ್ರೀರಾಮಕೃಷ್ಣರು ನಮಗೆ ತೋರಿಸ್ಕೊಟ್ಟಿದ್ದ ಪೂಜೆಯ ವಿಧಾನ. ಪರಮಾತ್ಮ ನೀನು ಹೆಂಗೆ ಕೊಡ್ತೀಯಾ, ಏನು ಕೊಡ್ತೀಯಾ, ಎಷ್ಟು ಕೊಡ್ತೀಯ ಅಂತ ನೋಡಲ್ಲ, ನಿನ್ನ ಹೃದಯದಿಂದ ಯಾವ ಥರ ಕೊಡ್ತೇವೆ. ಶಬರಿಗಿಂತ ಉದಾಹರಣೆ ಬೇಕಾ? ಕಚ್ಚಿ ಕೊಟ್ಲು, ಆದರೆ ರಾಮಚಂದ್ರ ತಗೊಳ್ತಾನೆ. ಲಕ್ಷ್ಮಣ ಸ್ವಲ್ಪ ಅಯ್ಯೋ ಅನ್ಕೋತಾನೆ, ರಾಮ ತಿನ್ನಪ್ಪ ಪರವಾಗಿಲ್ಲ, ಅವಳು ಭಕ್ತೆ, ಅವಳಲ್ಲಿ ರಾಮನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ನಮ್ಮ ನೈವೇದ್ಯಗಳು ನೋಡಿ, ಸ್ವಲ್ಪ ಗಟ್ಟಿಗೆ ಮಾತಾಡಿದ್ದೀನಿ, ಯಾಕೆಂದರೆ ದಿನೇ ದಿನೇ ನಾನು ನೋಡ್ತಾ ಇದ್ದೀನಿ ದೇವಸ್ಥಾನಾದಿಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಆ ಒಂದು ದೇವರು ಇದ್ದಾನೆ ಅನ್ನೋ ಭಾವನೆ. ಮೆಲ್ಲಗೆ ಮಾತಾಡಿ ದೇವರಿದ್ದಾನೆ,
ಶುದ್ಧವಾಗಿರಲಿ, ಕ್ಲೀನಾಗಿರಲಿ. ಹಳೆ ಹೂವನ್ನ ತೆಗೆದುಬಿಡಿ, ಅದಕ್ಕೆ ನೈರ್ಮಾಲ್ಯ ಅಂತ ಹೇಳ್ತಾರೆ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತೇಳಿ. ಯಾಕೆ ಇವತ್ತು ಇನ್ನು ಹೂವೆಲ್ಲ ಹಂಗೆ ಇದೆ ಅಂತ ಹೇಳಿದ್ರೆ, ಆ ಪೂಜಾರಿ ಬರಲಿಲ್ಲ, ಈಗ ಬರೋರು 12 ಗಂಟೆ ಬರ್ತೀನಿ ಅಂದ, ದೊಡ್ಡ ಒಂದು ಪ್ರವರ ಕೊಡ್ತಾರೆ. ನೀವು ಹಾಕ್ಕೊಂಡಿರ್ತೀರಾ? ಉತ್ತರ ಕೊಡಿ. ಸಪೋಸ್ ನಿಮಗೆ ಯಾವುದೋ ಕಾರ್ಯಕ್ರಮದಲ್ಲಿ ಒಂದು 4 6 ಹಾರ ಹಾಕ್ತಾರೆ ಅಂದ್ಕೊಳ್ಳಿ. ಆ ಕಾರ್ಯಕ್ರಮದಲ್ಲಿ ನಿಮಗೆ ಹೊಗಳಿ ಅದು ಹಾಗೇ ಇಟ್ಕೊಂಡಿರ್ತಾರೆ 2 ದಿವಸ ಹಂಗೆ ಇರಲಿ ಅಂತ. ಇಲ್ಲಿ ಚುಚ್ಚುತ್ತೆ ಕಣೋ ತೆಗಿಯೋ ಅಂತ ಹೇಳ್ತೀವಿ. ದೇವರಿಗೆ ಚುಚ್ಚಲ್ವಾ? ನಾವು ಆಶ್ರಮದಲ್ಲಿ ಕಲ್ತ್ಕೊಂಡಿದ್ದ ಹಾಗೆ. ಕೊನೆಗೆ ಉದಾಹರಣೆ ಕೊಡ್ತೀನಿ, ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಇದನ್ನು ತಿಳ್ಕೊಳ್ಳೋಕ್ಕೆ ಅಂತ. ನಿಮಗೆ ಗೊತ್ತು, ಮಲ್ಲಿಗೆ ಹೂವು ಪೋಣಿಸೋದು ಭಾಳ ಕಷ್ಟ. ಕಟ್ಟೋದು ಈಸಿ, ಹಿಂಗೆ ಸೇರಿಸ್ಬಿಟ್ಟು ಕಟ್ಕೊಂಡು ಹೋಗೋದು. ಪೋಣಿಸೋದಿದೆಯಲ್ಲ, ಆ ಮಲ್ಲಿಗೆ ಹೂದ ಕಾಪು ಇದೆಯಲ್ಲ ಭಾಳ ಚಿಕ್ಕದು. ಆಮೇಲೆ ಅದನ್ನು ಒಂದೇ ಸೈಜಲ್ಲಿ ಪೋಣಿಸ್ಬೇಕು. ಅರ್ಥ ಆಯ್ತಾ? ಮೈಸೂರು ರಾಮಕೃಷ್ಣ ಆಶ್ರಮದ ಶ್ರೀರಾಮಕೃಷ್ಣರು ದೊಡ್ಡವರೇ, ದೊಡ್ಡದು ಇದೇ ಥರ ದೊಡ್ಡ ಫೋಟೋ ಅದು ಅಲ್ಲಿಯ ಶ್ರೀರಾಮಕೃಷ್ಣರಿಗೆ ಹಾರ ಹಾಕಬೇಕು ಅಂದರೆ ಸರಿಸುಮಾರು 25 ಅಡಿ ಹಾರ ಬೇಕು. ಹೀಗೆ ಹಾಕಬೇಕು ಅದನ್ನು. ನಾವು ಪ್ರತಿ ಭಾನುವಾರ ನನ್ನನ್ನು ಮನೆಯಲ್ಲಿ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಆದ ತಕ್ಷಣ ಆಶ್ರಮಕ್ಕೆ ಕಳಿಸ್ಬಿಡೋರು. ಆಶ್ರಮದಿಂದ ಬರುವಾಗ ನಾನೊಂದು ಅಲ್ಲಿ ಹೂ ಮಾರೋ ಸ್ಥಳ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಹೂವನ್ನ ಎತ್ಕೊಂಡ್ಬರ್ಬೇಕಾಗಿತ್ತು. ಸೊ ನಾವು ಹೂ ತೆಗೆದುಕೊಂಡು ಬಂದುಬಿಟ್ರೆ ಎಷ್ಟೊತ್ತಿಗೆ 12:30 1 ಗಂಟೆಗೆ ನಾನು ಬಂದರೆ 1ರಿಂದ 4 ಗಂಟೆವರೆಗೆ ಹಾರ ಪೋಣಿಸ್ಬೇಕು. ಎಲ್ಲರೂ ಅವ್ರವ್ರದ್ದು ಭಾಗ ಪೋಣಿಸೋರು. ಅಂದರೆ 2 ಅಡಿ ಒಬ್ಬರು, 3 ಅಡಿ ಒಬ್ಬರು, ಆ ಥರ ಅವ್ರವ್ರ ಮನೆಯಲ್ಲೆಲ್ಲ ಟೀಮ್ ವರ್ಕ್. ಯೋಚನೆ ಮಾಡಿ, ಮಲ್ಲಿಗೆ ನಾನು 5 kg 10 kg ತಂದಿರ್ತೀನಿ. ಆ ಒಂದೊಂದನ್ನೇ ಆಮೇಲೆ ಒಂದೇ ಥರ ಇರಬೇಕು ಸೈಜು. ಅಷ್ಟೆಲ್ಲ ಪೋಣಿಸ್ಬಿಟ್ಟು ನಾನು ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿದ್ದೀನಿ. ಪೂಜಾರಿ ಸ್ವಾಮೀಜಿ, ಅವರ ಹೆಸರು ಸ್ವಾಮಿ ಸಮಾತ್ಮಾನಂದಜಿ ಅಂತ, ಶ್ರೀರಾಮಕೃಷ್ಣರ ನೇರ ಶಿಷ್ಯರವರು. ಭಾಳ ಅವರು ಯು ಹ್ಯಾವ್ ಬ್ರಾಟ್ ದಿ ಅವರು ಬೆಂಗಾಲಿಗಳಾದ್ರಿಂದ, ಯು ಹ್ಯಾವ್ ಬ್ರಾಟ್ ದ ಫ್ಲವರ್ಸ್? ಎಸ್ ಮಹಾರಾಜ್, ಐ ಹ್ಯಾವ್ ಬ್ರಾಟ್ ದಿ ಫ್ಲವರ್ಸ್. ವಂಡರ್ಫುಲ್. ಓಹ್, ಯು ಹ್ಯಾವ್ ಬ್ರಾಟ್ ಮಲ್ಲಿಕಾ, ಸೋ ನೈಸ್. ಟುಡೇ ದಿ ಫಂಕ್ಷನ್ ವಿಲ್ ಬಿ ವೆರಿ ಗ್ರ್ಯಾಂಡ್ ಸಕ್ಸಸ್ ಬಿಕಾಸ್ ಶ್ರೀರಾಮಕೃಷ್ಣ ವಿಲ್ ಬಿ ಯೂಸಿಂಗ್ ದಿಸ್ ಮಲ್ಲಿಕಾ ಫ್ಲವರ್ ಅಂತ ಹೇಳಿ ನನಗೆ ಕಳಿಸ್ಕೊಟ್ರು. ನಾವು ಹೊರಟೋದೆ. ನಾನು ಹರ್ಷಾನಂದಜಿ ಮಹಾರಾಜ್ ಕ್ಲಾಸ್ ಎಲ್ಲ ತೊಗೊಳ್ತಿದ್ರು, ಅಲ್ಲಿಗೆ ಹೋಗ್ಬಿಟ್ಟಿದೆ. ಬಾಲಕ ಸಂಘಕ್ಕೆ ಕೊಟ್ಟೋದೆ. ಸಾಯಂಕಾಲ ಬಂದು ಅಂದರೆ ಆ ಪ್ರೇಯರ್ 6 ಗಂಟೆಗೆ ಬಂದು ನೋಡ್ತೀನಿ, ಹಾರವೇ ಹಾಕಿಲ್ಲ ದೇವರಿಗೆ. ಎಷ್ಟು ರೀ, ಅಷ್ಟು ಜನ ಅಷ್ಟು ಅವರ್ಸ್ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ, ಅದು ಪೋಣಿಸಿದ್ದಾರೆ ಏನು ಅಂತ ಹೇಳಿ. ಮತ್ತೆ ನಾನು ಸಾಯಂಕಾಲ ಹಿಂಗೆ ಕೇಳೋದು ಸ್ವಾಮೀಜಿಗೆ. ಅಲ್ಲಿ ನೋಡ್ತೀನಿ ಹಾರ ಡಸ್ಟ್ಬಿನ್ನಲ್ಲಿ ಬಿದ್ದಿದೆ. ಐ ಆಮ್ ಟೆಲ್ಲಿಂಗ್ ಯು ಫ್ಯಾಕ್ಟ್, ವಿ ಹ್ಯಾವ್ ಲರ್ನ್ಡ್ ಲೆಸನ್ಸ್ ಲೈಕ್ ದಟ್. ನಾನು ಸ್ವಾಮೀಜಿ, ಮಹಾರಾಜ್ ನನಗೆ ಸರಿಯಾಗಿ ಬರ್ತಿರಲಿಲ್ಲ ಮಾತಾಡೋಕ್ಕಾಗಿ, ಮಹಾರಾಜ್ ಫ್ಲವರ್ಸ್ ಯು ಹ್ಯಾವ್ ನಾಟ್ ಪುಟ್ ಕೋಪದಲ್ಲಿರು. ಓಯ್ ಗುರು ಮಹಾರಾಜ್, ಯು ಆರ್ ಬ್ರಿಂಗಿಂಗ್ ಫ್ಲವರ್ ಟು ಗುರು ಮಹಾರಾಜ್. ಹ್ಯಾವ್ ಯು ಕ್ಲೀನ್ಡ್ ಬಿಫೋರ್ ಬ್ರಿಂಗಿಂಗ್ ದಿ ಫ್ಲವರ್ ಟು ದಿ ಆಶ್ರಮ? ಹ್ಯಾವ್ ಯು ಚೆಕ್ಡ್ ಅಪ್? ನೋ ಸ್ವಾಮೀಜಿ. ಸಿ, ಅಲ್ಲಿ ಮನೆಯಲ್ಲೆಲ್ಲ ಎಲ್ಲರೂ ಇದ್ರಲ್ಲ, ಆ ಹೇರ್ಸ್ ಅದು ಅದರೊಳಗಡೆ ಸುತ್ಕೊಂಡ್ಬಿಟ್ಟಿತ್ತು. ಇಟ್ ಈಸ್ ಥ್ರೋನ್ ಇನ್ ದೇರ್. ಹಣ್ಣು ಕತ್ತರಿಸುವಾಗ ಎಷ್ಟು ನಿಧಾನಾಗಿ ನಾವು ಅದನ್ನು ಡ್ರೆಸ್ ಮಾಡಿ ಗಟ್ಟಿ ಇರೋದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಜೋಡಿಸ್ತಾ ಇತ್ತು. ನೈವೇದ್ಯಕ್ಕೆ ಕೊಡುವಾಗ ಅಲ್ಲ, ಪ್ರತಿಯೊಂದು. ಯಾಕೆ ಇದನ್ನು ಹೇಳ್ತಿದ್ರೆ, ಮನಸ್ಸಿನಲ್ಲಿ ಅದು ಫೋಟೋ ಅಲ್ಲ ಅಂತ ತಿಳಿಸ್ಬಿಟ್ಟಿದ್ರು. ಅದು ಛಾಯಾಚಿತ್ರವಲ್ಲ, ಅದು ಭಾವಚಿತ್ರವಲ್ಲ, ಅದು ನಿಜವಾದ ಭಗವಂತನ ರೂಪ. ಬಿಂಬವೋ ಕಂಬವೋ, ನಂಬಿಕೆ ಇಂಬುಗೊಳ್ಳುವುದು ಜೀವ. ಡಿ ವಿ ಗುಂಡಪ್ಪನವರಲ್ಲಿ ನಮಗೆ ಆ ರೀತಿ ಟ್ರೈನಿಂಗ್ ಕೊಟ್ಟಿದ್ರು. ಮನೆಯಲ್ಲಿ ದೇವ್ರ ಮನೆ ಅಂದರೆ ಹೋಗ್ತಿರ್ಲಿಲ್ಲ ದೇವ್ರ ಮನೆ ಒಳಗಡೆ. ಸ್ನಾನ ಮಾಡದೆ ಹೋಗ್ತಿರ್ಲಿಲ್ಲ ದೇವ್ರ ಮನೆ ಒಳಗಡೆ. ಶುಭ್ರವಾದ ಬಟ್ಟೆ ಹಾಕೊಂಡು ದೇವ್ರ ಮನೆ ಒಳಗೆ ಹೋಗ್ಬೇಕಾಗಿತ್ತು. ದೇವ್ರ ಮನೆ ಹೆಂಗೆಂಗೋ ಡ್ರೆಸ್ ಹಾಕೊಂಡು, ಮಾಮ್ ಐ ಆಮ್ ಬಿಸಿ ಅಂತ ಹೇಳಿ, ನೀನು ಬಾಪ ನೀನು ಅವನು 1/4 3/4 ಅಥವಾ ಇಲ್ವೋ ಅವನು ಬಂದ್ರು ದೇವ್ರ ಹತ್ರ ಕರ್ಕೊಡೋರು. ಯಾಕಂದರೆ ಕಮ್ ಬೇಬಿ ಯು ಟೇಕ್, ಈ ಥರ ಇಲ್ಲ. ಯು ಕ್ಯಾನ್ ಕಾಂಟ್ ಎಂಟರ್ ದಿ ಶ್ರೈನ್ ಬಿಕಾಸ್ ಗಾಡ್ ಆ್ಯಂಡ್ ಗಾಡೆಸಸ್ ದೇರ್ ಅಂತಿತ್ತು. ನಿಮ್ಗೆ ಇರಲಿಲ್ವಾ? ನಿಮ್ಮ ಈ ಪೂರ್ವಿಕರು ಅದನ್ನೆಲ್ಲ ನಿಮ್ಗೆ ಹೇಳ್ಕೊಟ್ಟಿರ್ಲಿಲ್ವಾ?
ಈಗ ನಿಮ್ಗೆ ಭಯ ಹೇಳ್ಕೊಟ್ರೆ ಇಲ್ಲಿ ಗ್ರಾಚಾರ ಅವ್ನು ಕೋಪ ಮಾಡ್ಕೊಂಡ್ಬಿಡ್ತಾನೆ, ಎಟ್ಲಾವ ಈ ಕಡೆ ಉಂಡು ಅಂತೆ, ಇಂಕೇಮ್ లేదు. ಯಾವ ಟೈಮಿಗೆ ಬೇಕಾದ್ರೆ ಬಾರ, ಇಲ್ಲಿದ್ರೆ ಸಾಕು, ನೀನು ಒಂದು ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ. ಇದಾಗಲ್ಲ ರೀ. ನಾವು ಸನಾತನ ಧರ್ಮದವರು ಕಷ್ಟಪಡಬೇಕು. ನಾವು ದೇವರಿಗೆ ಕೊಡೋ ಪ್ರಸಾದಕ್ಕೆ ಅದಕ್ಕೆ ಸಪ್ರೇಟಾಗಿ ಇಟ್ಬಿಡೋರು. ಅದು ಮುಟ್ತಾ ಇರಲಿಲ್ಲ ದೇವ್ರಿಗೆ, ಪರಮಾತ್ಮ ನೈವೇದ್ಯಗೆ. ಅದನ್ನು ನೀವು ಪೂರಿ ಭುವನೇಶ್ವರದಲ್ಲಿ ನೋಡ್ಬೋದು. ಇವತ್ತಿಗೂ ಸಹ ಅದೇ ಟ್ರೆಡಿಷನಲ್ಲಿ ತೆಗೆದುಕೊಂಡ್ಬರ್ತಾರೆ. ತಿರುಪತಿಲಿ ನೋಡ್ಬೋದು, ಅದೇ ಟ್ರೆಡಿಷನಲ್ಲಿ ತರ್ತಾರೆ. ಸ್ವಾಮಿ ಇದಾನೆ ಅನಿಸ್ಬಿಡುತ್ತೆ ನಮಗೆ. ಅವ್ರು ಓಡಾಡ್ತಿರೋದು ನೋಡಿದ್ರೆ, ಕೂಗಾಡೋದು, ಓಡಾಡೋದು, ಅದನ್ನೆಲ್ಲ ಕ್ಲೀನ್ ಮಾಡೋದು, ಅಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಸ್ವಾಮಿಗೇ ನೈವೇದ್ಯ ಕೊಡ್ತಾರೆ. ಇದನ್ನು ನಾವು ಕಲ್ತ್ಕೊಳ್ಳೋಣ ರೀ. ಜೀವನದಲ್ಲಿ ನಾವು ಸಾಧನೆ ಮಾಡೋಣ. ಮನುಷ್ಯರಾಗಿದ್ದೀವಿ, ದೈವತ್ವದ ಕಡೆ ಹೋಗೋದಕ್ಕೆ ಶ್ರೀರಾಮಕೃಷ್ಣರ ಈ ಸಾಧನೆಯ ಸೋಪಾನಗಳನ್ನು ಉಪಯೋಗಿಸ್ಕೊಂಡು ನಿಧಾನವಾಗಿ ಮೇಲೆ ಎತ್ತರಕ್ಕೆ ಬೆಳೆಯೋಣ. ಗುಂಡಪ್ಪನವ್ರ ಮಾತು ಇನ್ನೊಂದ್ಸಲಿ ಜ್ಞಾಪಕ ಬರುತ್ತೆ. ತಿರುಪತಿ ಅವರು ತುಂಬ ದೇವನಹಳ್ಳಿಯವರಲ್ವಾ, ಸೊ ತಿರುಪತಿ ಬಗ್ಗೆ ಭಾಳ ಅವರು ಉದಾಹರಣೆ ಕೊಡೋರು. ಒಂದು ಉದಾಹರಣೆ ಕೊಡೋರು, ಮೆಟ್ಟಲಿಂದ ತಿರುಪತಿ ವೆಂಕಟರಮಣ ಸ್ವಾಮಿನ, ಮೆಟ್ಟಲಿಂದ ವೆಂಕಟಾಚಲನ ದರ್ಶನ ಪಡೆಯೋದಕ್ಕಿಂತ ಮೆಟ್ಟಲನ್ನ ಹತ್ತಿ, ಮನಸ್ಸನ್ನ ಹತ್ತಿ ವೆಂಕಟರಮಣ ಸ್ವಾಮಿನ ದರ್ಶನ ಪಡೆದ್ರೆ ಬಹಳ ಒಳ್ಳೇದು ಅಂತ ಹೇಳೋರು. ಮೆಟ್ಲು ಹತ್ತಿ ನೋಡೋದು ಯಾರು ಬೇಕಾದ್ರೂ ನೋಡ್ತಾರೆ. ಮನಸ್ಸನ್ನು ಎತ್ತರಕ್ಕೆ ಹತ್ತಿ, ಮನಸ್ಸನ್ನು ಹತ್ತಿ ಆ ಭಗವಂತನನ್ನು ಕಾಣಬೇಕು, ಮನದ ಮೆಟ್ಟಲನ್ನು ಹತ್ತಬೇಕು ಅಂತ ಹೇಳ್ತಾರೆ. ಅದು ನನಗೆ ಸಾಧ್ಯವಾಗುತ್ತೆ, ನಿಮಗೆ ಅದು ಖಂಡಿತ ಸಾಧ್ಯವಾಗುತ್ತೆ. ಏಕೆ ನೀವು ಇಲ್ಲಿ ಬಂದು ಕೂತ್ಕೊಂಡಿರೋದೇ ಅದಕ್ಕೊಂದು ನಿದರ್ಶನ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ನಾನು ನೋವಿಂದ ಕೆಲವು ಮಾತನ್ನು ಆಡಿದ್ದೀನಿ, ಅನ್ಯತಾ ಭಾವಿಸಬೇಡಿ. ಆದರೆ ನಾವು ನಮ್ಮ ಪರಿಸರ ನಮಗೆ ನೋಡಿ, ಅಡುಗೆ ಮನೆಯಿಂದ ದೇವರ ಮನೆಗೆ, ಅದರ ದೇವಸ್ಥಾನಕ್ಕೆ ಊಟ ತೆಗೆದುಕೊಂಡು ಹೋಗುವಾಗ ಅಡುಗೆ ಮನೆ ಒಳಗಡೆ ಯಾರೂ ಹೋಗ್ತಿರ್ಲಿಲ್ಲ. ಎಷ್ಟೇ ಹಸುವಿದ್ರೂ ಹೊರಗಡೆ ಇರೋರು. ಒಳಗಡೆ ಅದು ಹೋಗಿ ದೇವ್ರದ್ದು ನೈವೇದ್ಯ ಆಗಿದೆ ಅಂದ ತಕ್ಷಣ ನೀರು ಹಾಲು ಏನೋ ತಗೋಪ್ಪ ಅಂತ ಹೇಳೋರು. ಅಂಥ ಒಂದು ಭಾವನೆ ನಮಗೆ ಬರ್ತಿತ್ತು. ಯಾಕೆಂದರೆ ದೇವರಿದ್ದಾನೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು ನಮ್ಮ ಹಿರಿಯರು. ಅವರೆಲ್ಲರ ಪಾದಕಮಲಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಇಲ್ಲಿಗೆ ಮಂಗಳವನ್ನು ಹೇಳ್ತೇನೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಹರಿಃ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು.